ವೃತ್ತಿ ರತ್ನಾವಳಿ ಗ್ರಂಥದ 6ನೇ ರತ್ನದಲ್ಲಿ 159ನೇ ಅಂಕ. ಎಷ್ಟು? 159ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. 6ನೇ ರತ್ನದ 159ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ಅಂದರೆ ಅರ್ಥಾಪತ್ತಿ ಪ್ರಮಾಣದಿಂದ ಜಿಜ್ಞಾಸುಗಳಿಗೆ ಅದರ ಉಪಯೋಗ ಏನು ಅನ್ನುವ ಬಗ್ಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿ ಒಂದು ಶ್ರುತಿ ಪ್ರಮಾಣವನ್ನು ಕೂಡ ಕೊಟ್ಟರು. ತರತಿ ಶೋಕಮಾತ್ಮವಿದ್. ಆತ್ಮವಿದ್ ಅಂದ್ರ ಆತ್ಮಜ್ಞಾನಿಯು ಶೋಕಂ ತರತಿ. ಶೋಕ ಅಂದ್ರೆ ದುಃಖವನ್ನು ದಾಟುತ್ತಾನೆ. ಯಾವಾಗ? ಆತ್ಮಜ್ಞಾನ ಆದ್ರಿಂದ. ಅದರ ಪ್ರಯೋಜನ ಹೇಳುತ್ತೆ. ಆದ್ದರಿಂದ ಆ ಶ್ರುತಿ ಪ್ರಮಾಣ, ಅದು ಶ್ರುತಿ ಎಲ್ಲಿದು ಅನ್ನೋದನ್ನು ಕೂಡ ನಾವು ಹೇಳ್ಕೊಂಡು ಬಂದಿದ್ದೇವೆ. ಇನ್ ಬೇಕಂದ್ರೆ ಅದನ್ನು ಮತ್ತು ಅಂದ್ರ ಸಾಮವೇದದ ಚಾಂದೋಪನಿಷತ್ತಿನ 7ನೇ ಅಧ್ಯಾಯದ 1ನೇ ಖಂಡದ 3ನೇ ಮಂತ್ರದಲ್ಲಿ ಬಂದಿದೆ. ಆತ್ಮವಿತ್ ಶೋಕಂ ತರತಿ ಅಂತೇಳಿ. ಅದು ನಾರದ್ ಸನತ್ ಕುಮಾರರ ಒಂದು ವಿಚಾರದಲ್ಲಿ ಬಂದಿದೆ. ಆಮೇಲೆ ಇಲ್ಲಿ ಅದನ್ನ ಹೇಳ್ತಾ ಬಂದು ಈಗ ಅಂದ್ರ ಅದು ಶ್ರುತಾರ್ಥಾಪತ್ತಿ. ಯಾಕ? ಆ ಶ್ರುತಿ ಹೇಳಿದ್ದನ್ನ ಹೇಳ್ಯಾನ, ದೃಷ್ಟಾರ್ಥಾಪತ್ತಿ ಅಲ್ಲ. ಇನ್ನು ಮೇಲೆ 159ನೇ ಅಂಕದಿಂದ ಇಲ್ಲಿ ಅದೇ ಮಹಾವಾಕ್ಯನಮೇ ಅಂದ್ರ ಮಹಾವಾಕ್ಯಗಳಲ್ಲಿ ಈ ಒಂದು ಶ್ರುತಿ ಪ್ರಮಾಣದ ಮೇಲೆ ಕೊಟ್ರು. ಆದ್ರೂ ಪ್ರಬಲವಾದಂತ ಮಹಾವಾಕ್ಯನಮೇ ಅಂದ್ರೆ ಮಹಾವಾಕ್ಯಗಳಲ್ಲಿ ಬಹುವಚನ ಪ್ರಯೋಗವಾಗಿದೆ. ಅಂದ್ರೇನು? ಮಹಾವಾಕ್ಯಗಳಲ್ಲಿ ಮಹಾವಾಕ್ಯಗಳು ಎಷ್ಟದಾವು? 4 ಅದಾವು. ಯಾಕಂದ್ರ ವೇದಗಳು 4 4 ವೇದಗಳಲ್ಲಿ 4 ಮಹಾವಾಕ್ಯಗಳಿವೆ. ಹಾಗಾದ್ರೆ ಯಾವ ವೇದದಲ್ಲಿ ಯಾವ ಮಹಾವಾಕ್ಯದ, ಅಥವಾ ಯಾವ ವೇದದಲ್ಲಿ ಯಾವ ಉಪನಿಷತ್ತಿನಲ್ಲಿ ಅದರಲ್ಲಿ ಯಾವ ಅಧ್ಯಾಯದಲ್ಲಿ ಯಾವ ಮಹಾವಾಕ್ಯದ? ಇವು 4 ವೇದಗಳಲ್ಲಿ. ಅದು ಕಷ್ಟ, ಹೌದಲ್ಲ? ಆದ್ದರಿಂದ ಮಹಾವಾಕ್ಯಗಳಲ್ಲಿ ಜೀವ ಬ್ರಹ್ಮಕ ಅಭೇದ ಶ್ರವಣವೇ. ಮಹಾವಾಕ್ಯ ಏನ್ ಹೇಳ್ತಾವ ಅಂದ್ರ ಜೀವ ಬ್ರಹ್ಮರ ಅಭೇದವನ್ನೇ. ಯಾಕಂದ್ರ ಜೀವ ಬ್ರಹ್ಮಕ ಅಭೇದ ಬೋಧಕ ವಾಕ್ಯಕ್ಕೂ ಜೀವ ಬ್ರಹ್ಮರ ಅಭೇದವನ್ನು ಬೋಧಿಸ್ತಕ್ಕಂತ ವಾಕ್ಯಕ್ಕೇನೆ ವಾಕ್ಯ ಅಂತ ಹೇಳ್ಕೊಡ್ತದೆ. ಆದ್ದರಿಂದ ಇಲ್ಲಿ ಆ ವೇದಗಳು 4 ಅದಾವು. ಯಾವುವು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಅದು ವೇದಗಳನ್ನು ಹೇಳುವ ಕ್ರಮ ಇದು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಹಿಂಗ ಕ್ರಮ. ಹಾಗಾದ್ರೆ ಈಗ ಋಗ್ವೇದ ಮೊದಲನೇದು ಯಾವುದು? ಋಗ್ವೇದ. ಆ ಋಗ್ವೇದದಲ್ಲಿ ಉಪನಿಷತ್ ಯಾವುದು? ಋಗ್ವೇದದಲ್ಲಿ ಉಪನಿಷತ್ ಯಾವುದು ಅಂತಂದ್ರ ಐತರೇಯ ಉಪನಿಷತ್ತು ಬರುತ್ತದೆ. ಋಗ್ವೇದದಲ್ಲಿ ಯಾವ ಉಪನಿಷತ್ತು? ಐತರೇಯ ಉಪನಿಷತ್ತಿನ 3ನೇ ಅಧ್ಯಾಯದ 1ನೇ ಖಂಡದ 3ನೇ ಮಂತ್ರದಲ್ಲಿ ಅಲ್ಲಿ ಇದು ಪ್ರಜ್ಞಾನಂ ಬ್ರಹ್ಮ ಅಂತ ಮಹಾವಾಕ್ಯ ಬಂದಿದೆ. ಪ್ರಜ್ಞಾನಂ ಬ್ರಹ್ಮ.
ಆ ಪ್ರಜ್ಞಾನ ಅಂದ್ರೆ ಜೀವ, ಬ್ರಹ್ಮ ಅಂದ್ರೆ ಆತ್ಮನೇ ಪರಮಾತ್ಮ. ಈ ರೀತಿ. ಇನ್ನು ಮೇಲೆ ಋಗ್ವೇದ ಆದ್ಮೇಲೆ ಯಜುರ್ವೇದ. ಯಜುರ್ವೇದ ಏನೈತಲ್ಲ, ಯಜುರ್ವೇದದಲ್ಲಿ ಬೃಹದಾರಣ್ಯಕ ಬರುತ್ತದೆ. ಆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಮಹಾವಾಕ್ಯ ಬಂದಿದೆ. ಅಹಂ ಬ್ರಹ್ಮಾಸ್ಮಿ ಅನ್ನುವ ಮಹಾವಾಕ್ಯ ಅಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನ ಯಾವ 1ನೇ ಅಧ್ಯಾಯದ 4ನೇ ಮಂತ್ರ, 4ನೇ ಬ್ರಾಹ್ಮಣದ ಲಿಂಗದ ಅಂದ್ರೆ ಉಪಾಧ್ಯಾಯಕ ಬ್ರಾಹ್ಮಣದ ಎಲ್ಲಿ ಬೃಹದಾರಣ್ಯಕ ಉಪನಿಷತ್ತಿದೆ. ಕೆಲವೊಂದ್ ಕಡೆ ಖಂಡ ಬರ್ತದೆ, ಅಧ್ಯಾಯ ಖಂಡ ಮಂತ್ರ. ಇಲ್ಲಿ ಯಜುರ್ವೇದದಲ್ಲಿ ಬೃಹದಾರಣ್ಯಕ ಉಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅಧ್ಯಾಯ ಬರ್ತದೆ, ಅಂದ್ರೆ 1ನೇ ಅಧ್ಯಾಯ. ಮತ್ತೆ 4ನೇ ಬ್ರಾಹ್ಮಣ ಅಂತ ಬರ್ತದೆ ಅಲ್ಲಿ. 1ನೇ ಅಧ್ಯಾಯ 4ನೇ ಬ್ರಾಹ್ಮಣದ 10ನೇ ಮಂತ್ರದಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಬರುತ್ತದೆ, ಆ ಮಹಾವಾಕ್ಯ ಬರುತ್ತದೆ. ಈ ರೀತಿ. ಇನ್ನು 3ನೇದು ಸಾಮವೇದ. ಋಗ್ವೇದ, ಯಜುರ್ವೇದ, ಸಾಮವೇದ. ಸಾಮವೇದದ ಛಾಂದೋಗ್ಯೋಪನಿಷತ್ತಿನ 6ನೇ ಅಧ್ಯಾಯದ 9ನೇ ಖಂಡದ 4ನೇ ಮಂತ್ರದಲ್ಲಿ ತತ್ವಮಸಿ ಎನ್ನುವ ಮಹಾವಾಕ್ಯ. ಎಲ್ಲಿ ಸಾಮವೇದ ಛಾಂದೋಗ್ಯೋಪನಿಷತ್ತಿನ 6ನೇ ಅಧ್ಯಾಯದ 9ನೇ ಖಂಡದ 4ನೇ ಮಂತ್ರದಲ್ಲಿ ತತ್ವಮಸಿ ಅಂತ ಮಹಾವಾಕ್ಯ ಬಂದಿದೆ. ಅದರ ಪರಮಾತ್ಮ ತೋಮಂತರ ನೀನು ಹಸಿ ಅಂದ್ರೆ ಇತಿ ಅಂತ. ಅಲ್ಲಿ ಪ್ರಜ್ಞಾನ ಬ್ರಹ್ಮ ಮಾತ್ರ ಬಂತು ಋಗ್ವೇದದಲ್ಲಿ. ಪ್ರಜ್ಞಾನ ಅಂದ್ರೆ ಜೀವವಾಚಕ ಬ್ರಹ್ಮ ಅಂದ್ರೆ ಆ ಜೀವ ಪರಮರ ಏಕತ್ವವೇ ಆಯ್ತು. ಆಮೇಲೆ 2ನೇದು ಯಜುರ್ವೇದ ಬ್ರಹ್ಮಾಸ್ಮಿ. ಅಹಂ ಅಂದ್ರೆ ನಾನು ಅಂದ್ರೆ ಜೀವ, ಬ್ರಹ್ಮ ಆ ಜೀವನೇ ಬ್ರಹ್ಮಿದ್ದೇನೆ ಹೇಗೆ. ಮತ್ತು ತತ್ವಮಸಿ, ತತ್ವ ಅಂದ್ರೆ ಪರಮಾತ್ಮ, ತ್ವಂ ಅಂದ್ರೆ ನೇನು. ಈ 4 ಮಹಾವಾಕ್ಯಗಳು ಇನ್ನೊಂದು ಹೇಳಿ ಮುಂದೆ ಹೇಳ್ತೇನೆ. ಈಗ ಏನು ಸಾಮವೇದ ಛಾಂದೋಗ್ಯೋಪನಿಷತ್ 6ನೇ ಅಧ್ಯಾಯದ 9ನೇ ಖಂಡದ ಈ 4ನೇ ಮಂತ್ರದಲ್ಲಿ ತತ್ವಮಸಿ ಮಹಾವಾಕ್ಯ ಬಂದಿದೆ. ಆಮೇಲೆ ಮತ್ತೊಂದು ಅಥರ್ವಣ ವೇದ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಅಥರ್ವಣ ವೇದದಲ್ಲಿ ಮಾಂಡೂಕ್ಯ ಉಪನಿಷತ್. ಅಥರ್ವಣ ವೇದದಲ್ಲಿ ಮಾಂಡೂಕ್ಯ ಉಪನಿಷತ್ ಅಂತ ಅಲ್ಲಿ ಮಾಂಡೂಕ್ಯ ಉಪನಿಷತ್ತು ಏನದಲ್ಲ, ಮಾಂಡೂಕ್ಯ ಉಪನಿಷತ್ತು ಬಹಳ ಸಣ್ಣ ಉಪನಿಷತ್ತು. ಅದಕ್ಕ ಶಂಕರಾಚಾರ್ಯರ ಪರಮ ಗುರುಗಳು, ಶಂಕರಾಚಾರ್ಯರ ಗುರುಗಳು ಗೋವಿಂದ ಪಾದರು. ಗೋವಿಂದ ಪಾದರ ಗುರುಗಳು ಗೌಡಪಾದಾಚಾರ್ಯರು. ಆ ಗೌಡಪಾದಾಚಾರ್ಯರು ಈ ಮಾಂಡೂಕ್ಯ ಉಪನಿಷತ್ತಿಗೆ ತಾರೀಖುಗಳನ್ನು ಬರೆದರು. ಭಾರಿ ಅಪಾರವಾದ ವಿಸ್ತಾರ ಮಾಡಿಬಿಟ್ಟಾರೆ. ಅದು ಎಷ್ಟೈತಿ ಅರ್ಥ ಅಂತ ಬರೀ 12 ಮಂತ್ರದಾವ ಅದ್ರಾಗ. ಮಾಂಡೂಕ್ಯ ಉಪನಿಷತ್ನಲ್ಲಿ ಎಟ್ಟದಾವು 12 ಮಂತ್ರದಾವ ಇರೋ. ಅದಕ್ಕ 3 ಭಾಗ ಮಾಡಿ ದೊಡ್ಡ ವಿಸ್ತಾರ ಮಾಡ್ಯಾರ. ಯಾರು ಗೌಡಪಾದಾಚಾರ್ಯ ಸಂಸ್ಕೃತದಲ್ಲಿ ಅದು ತಾರೀಖ ಬರ್ತದೆ. ಆದ್ರೆ ಅಲ್ಲಿ 12 ಮಂತ್ರಗಳಲ್ಲಿ ಇದು ಮಹಾವಾಕ್ಯ 2ನೇ ಮಂತ್ರ. 12ರಲ್ಲಿ 1 2ನೇ ನಂಬರ್. 2ನೇ ಮಂತ್ರವೇ ಅಲ್ಲಿ ಅಯಮಾತ್ಮ ಬ್ರಹ್ಮ ಅಂತ ಬಂದಿದೆ. ಅಯಮಾತ್ಮ 2ನೇ ನಂಬರ್. 2ನೇ ಮಂತ್ರ 12ರಲ್ಲಿ 2ನೇ ನಂಬರ್.
ಅಯಮಾತ್ಮ ಅಯಮ ಅಯಮಾತ್ಮ ಅಂದ್ರೆ ಅಯಂ ಅಂದ್ರೆ ಈ ಅಪರೋಕ್ಷನಾದ ಆತ್ಮನೇ ಹೇಗೆ ಅಂದ್ರೆ ಇಲ್ಲಿ ನಾಲ್ಕು ಮಹಾವಾಕ್ಯಗಳಲ್ಲಿ ನಾವು ಹೇಳ್ತೇವೆ. ಆದ್ರೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಲ್ಲಿ ಐತೆ ಅಂದ್ರೆ ತತ್ವಮಸಿ ಮಹಾವಾಕ್ಯ ಇದೊಂದು ಬೇರೆ, ಉಳಿದ ಅಹಂ ಅಹಂ ಬ್ರಹ್ಮಾಸ್ಮಿ ತತ್ವ ಅಹಂ ಬ್ರಹ್ಮಾಸ್ಮಿ ಮತ್ತು ಪ್ರಜ್ಞಾನಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಇವು ಒಂದು ಗ್ರೂಪ್ ಬೇರೆ. ಏನು ಬೇರೆ ಅವುಗಳಲ್ಲಿ ಅಂತ ಕೇಳಿದ್ರೆ ತತ್ವಮಸಿ ಮಹಾವಾಕ್ಯದಲ್ಲಿ ತತ್ಪದ ಮೊದಲು ಬಂದಿದೆ, ಪರಮಾತ್ಮನ ಬಗ್ಗೆ ಮೊದಲು ಬಂದಿದೆ. ಆ ಪರಮಾತ್ಮನೇ ನೀನಿಗೆ ಜೀವನ ಕಡೆ ಹಿಂದಿಗೆ ಬರ್ತದೆ ಎರಡನೇನಪ್ಪ. ಉಳಿದ ಮೂರು ಮಹಾವಾಕ್ಯಗಳ ಪ್ರಜ್ಞಾನಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮನು ಇವು ಮೂರು ಜೀವಪದ ಮೊದಲು ಬರುತ್ತದೆ. ಅಹಂ ಅಂದ್ರೆ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ. ಈ ಅದು ತತ್ವಮಸಿ ಮಹಾವಾಕ್ಯ ಒಂದೇ ಪರಮಾತ್ಮನನ್ನು ತತ್ವದ ಪರಮಾತ್ಮನನ್ನು ಮೊದಲು ಹೇಳಿ ಹಿಂದಿಗಡೆ ಪದದ ಕಡೆಗೆ ಜೀವನ ಕಡೆಗೆ ಬರ್ತದೆ. ಇವು ಮೂರು ಮೊದಲು ಜೀವಪರ ಹೇಳಿ ಪರಮಾತ್ಮನನ್ನು ಹಿಂದಿಗಡೆ ಹೇಳ್ತಾರೆ. ಇವು ಹಿಂಗ್ ಹೋಗ್ತದ ಅದು ಹಿಂಗ ಬರ್ತದೆ. ಎಷ್ಟು ವಿಲಕ್ಷಣತೆ ಆದ. ಆದ್ದರಿಂದ ಆ ತತ್ವಮಸಿ ಮಹಾವಾಕ್ಯವು ಅಲ್ಲಿ ಅದು ಉಪದೇಶ ಪರವಾಕ್ಯ ಅಂತ ಹೇಳಲ್ಪಡ್ತದೆ. ಇವು ಮೂರು ಅನುಭವ ಪರವಾಕ್ಯ ಅಂತ ಹೇಳಲ್ಪಡ್ತದೆ. ಯಾಕೆ ಹೇಳ್ತಾರ ಅದನ್ನ? ಆ ತತ್ವಮಸಿ ಮಹಾವಾಕ್ಯ ಉಪದೇಶ ಪರವಾಕ್ಯ ಅದು ಒಂದ ಯಾಕೆ ಇವು ಮಹಾವಾಕ್ಯ ಅನ್ನೋದು ಸರಿ ಸಮಾನ ಎಲ್ಲವೂ. ಆದರೆ ಅದಕ್ಕ ಉಪದೇಶ ಪರವಾಕ್ಯ ಯಾಕಂದ್ರು ಇವಕ್ಕೆ ಅನುಭವ ಪರ ಯಾಕೆ? ಹೌದಾ? ಇಲ್ಲ ಮಹಾವಾಕ್ಯ ಅದಾವು ಎಲ್ಲ ನಾಲ್ಕು. ಮತ್ ಬೇಕಾದಲ್ಲಿ ಹೆಂಗ್ ಬೇಕಂದ್ರೆ ಅದ ಜೀವ ಪರಮಾತ್ಮ ಏಕತ್ವನೇ ಬೋಧ್ ಮನೆ ಅರ್ಥದಲ್ಲಂತೂ ಬೇರೆ ಇಲ್ಲ. ಮತ್ ತತ್ವಮಸಿಗೆ ಪ್ರಧಾನತೆ ಯಾಕೆ ಕೊಟ್ರು? ಯಾಕಂದ್ರ ಅದು ಉಪದೇಶ ಪರವಾಕ್ಯ ಅಂತೇಳಿ. ಅಂದರೆ ಅಲ್ಲಿ ಅದಕ್ಕೆ ಪ್ರಧಾನತೆ ಯಾಕೆ ಕೊಟ್ಟು ಅಂತಂದ್ರ ಈ ಉಳಿದು ಮೂರು ಜೀವಪರ ಮೊದಲೇನು ಹೇಳ್ತಾಳು. ಜೀವ ಅಪರೋಕ್ಷದಾನ, ಹೌದಿಲ್ಲ? ಪರಮಾತ್ಮ ಪರೋಕ್ಷ ಇದ್ದಾಳೆ. ಪರಮಾತ್ಮ ಗೊತ್ತಿಲ್ಲ ಇವಾಗ, ಜೀವ ಗೊತ್ತಿಲ್ಲ ನಿನಗೆ. ಅಪರೋಕ್ಷದಾನ. ಪರಮಾತ್ಮ ಏನದಾನ ಇವ್ ಗೊತ್ತಿಲ್ಲ, ಪರೋಕ್ಷದಾನ. ಆದ್ದರಿಂದ ತತ್ವಮಸಿ ಪರಮಾತ್ಮನ ತಂದು ಇನ್ನು ಪದದಲ್ಲಿ ಕೂಡುತ್ತದೆ. ಆದ್ದರಿಂದ ಅದು ಗೊತ್ತಿಲ್ಲದನ್ನ ನಿನಗೆ ಅಪ್ರೂವ್ ಮಾಡ್ತದೆ. ಆದ್ದರಿಂದ ಇನ್ನೊಂದು ಅದನ್ನ ಇಲ್ಲಿ ಏನಾಗ್ತದಂದ್ರ ತತ್ ಅಂದ್ರ ಆ ಪರಮಾತ್ಮ, ತೋಮ್ ಅಂದ್ರೆ ನೀನು ಅಂತ ಸಂಸ್ಕೃತದ ಶಬ್ದ ಅರ್ಥ ಐತದ. ತೋಮ್ ಅಂದ್ರೆ ನೀನು. ಮತ್ ಆ ಪರಮಾತ್ಮನೇ ನೀನ್ ಅನ್ಬೇಕಾದ್ರೆ ಯಾರು ಅನ್ನೋಲ್ಲ. ಆ ಪರಮಾತ್ಮನೇ ತತ್ವಂ ಅಸಿ, ಆ ಪರಮಾತ್ಮನೇ ನೀನಿರುವೆ ಅಂತ ಹಿಂಗೆ ಹೇಳ್ತಾನಂದ್ರೆ ಆ ಗುರು ಉಪದೇಶ ಮಾಡ್ತಾನೆ. ಆದ್ರಿಂದ ಇದು ಉಪದೇಶ ಪರವಾಕ್ಯ ಈ ಕಾರಣದಿಂದ ಹೇಳುತ್ತಿದೆ. ಅದಕ್ಕೆ ಇಷ್ಟೆಲ್ಲ ಇದು ಅಂತೇಳಿ ನಾ ಅವಾಗ ಇನ್ನೂ ಇದನ್ನು ಮುಗಿಸ್ಬೇಕಂತ ಬಂದಿದ್ದ ಪ್ರಯತ್ನ ಈಗೆಲ್ಲ ಹೇಳೋದು ಆಗೋದಿಲ್ಲ, ಸಮಯ ಮುಗಿದು ಹೋಗಿ. ಅದಕ್ಕೆ ಇಲ್ಲಿ ಈ ರೀತಿಯಲ್ಲಿ 4 ವೇದಗಳಲ್ಲಿ 4 ಮಹಾವಾಕ್ಯಗಳು ಬಂದಿದ್ದಾವೆ.
महावाक्य में जीव ब्रह्म का अभेद श्रवण हुए आ महावाक्यಗಳಲ್ಲಿ ಜೀವ ಬ್ರಹ್ಮರ ಅಭೇದವನ್ನೇ ಅಲ್ಲಿ ಶ್ರವಣವಾಗಿದೆ, ಕೇಳಲ್ಪಟ್ಟಿದೆ. ಸೋ ಔಪಾದಿಕ ಭೇದ ಹೋಗಬೇಕು ಸಂಭವ. ಆ ಜೀವ ಬ್ರಹ್ಮರಿಗೆ ಏಕತ್ವ ಹೇಳಬೇಕಾದ್ರೆ ಆ ಮಹಾವಾಕ್ಯಗಳು ಅಲ್ಲಿ ಏನದ ಔಪಾದಿಕ ಭೇದ ಹೋಗ್ಬೇಕು. ಜೀವ ಬ್ರಹ್ಮರಲ್ಲಿ ಔಪಾದಿಕ ಭೇದ ಅಂದ್ರೆ ಉಪಾಧಿಕೃತ ಭೇದ ಇದ್ದರೆ ಅವು ಅಭೇದ ಹೇಳುವುದು ಸಂಭವಿಸುತ್ತದೆ. ಸ್ವರೂಪ ಸೇ ಭೇದ ಹೋಗಬೇಕು ಸಂಭವೇನೆ. ಸ್ವರೂಪತ ಭೇದ ಇದ್ದರೆ ಅದು ಸಂಭವಿಸುವುದಿಲ್ಲ. ಗೊತ್ತಾಗ್ತದೆ ಏನು? ಹೌದಿಲ್ಲ? ಗೊತ್ತಾಗೈತಂದ್ರೆ ಹೋಗ್ಬಿಡ್ತೇನೆ ಮುಂದೆ, ಗೊತ್ತಿಲ್ಲಂದ್ರೆ ಅದನ್ನು ತಿಳಿಸಿ ಹೋಗ್ತೀನಿ ಮತ್ತೆ. ಅಂದರೆ ಉಪಾಧಿಕೃತ ಭೇದ ಸ್ವರೂಪತ ಭೇದ ಅಂತ ಹೇಳಿ ಏನೈತೆ ಅಂತ, ಅಲ್ಲಿ ಉಪಾಧಿಕೃತ ಭೇದ ಅಂದ್ರೆ ಏನು, ಸ್ವರೂಪ ಭೇದ ಅಂದರೆ ಏನು ಅಂತ ಕೇಳಿದ್ರೆ, ಈಗ ಇದು ಇದು ಮೊಬೈಲ್ ಐತೆ, ಹೌದಲ್ಲ? ಇದು ಮೊಬೈಲ್ ಐತಿ, ಮತ್ ಈಗ ನಾನು ಹಾಕಿದ್ದು ಚಸ್ಮಾ ಆಯ್ತು, ಹೌದಿಲ್ಲ? ಈ ಮೊಬೈಲ್ ಮತ್ತು ಚಸ್ಮಾ ಇಲ್ಲಿ ಏನಂದ್ರ ಮೊಬೈಲ್ ಅಂದ್ರನ ಬೇರೆ, ಚಸ್ಮಾ ಅಂದ್ರನ ಬೇರೆ. ಎರಡು ಏನು ಮಾಡಿದ್ರು ಒಂದಾಗುದಿಲ್ಲ. ಯಾಕಂದ್ರೆ ಸ್ವರೂಪತಾ ಭೇದ ಐತಿ ಇಲ್ಲಿ. ಇದಕ್ಕೆ ಸ್ವರೂಪತಾ ಭೇದ. ಮೊಬೈಲ್ ಸ್ವರೂಪವೇ ಬೇರೆ, ಚಸ್ಮಾ ಸ್ವರೂಪವೇ ಬೇರೆ. ಆದ್ರಿಂದ ಇದಕ್ಕೆ ಸ್ವರೂಪತಾ ಭೇದ ಅನ್ನುತ್ತಾರೆ. ಹೌದಾ? ಇನ್ನ ಘಟಾಕಾಶ ಉಪಾಧಿಕೃತ ಭೇದ ಹೇಳ್ತಾರೆ. ಉಪಾಧಿಕೃತ ಭೇದ, ಉಪಾಧಿಕೃತ ಭೇದ ಅಂದ್ರ ಅಲ್ಲಿ ಉಪಾಧಿ ಹೇಳದಾವ, ಅದರ ಉಪಾಧಿನೇ ಬೇರೆ, ಇದರ ಉಪಾಧಿನೇ ಬೇರೆ. ಅಂದ್ರೆ ಸಾಮಾನ್ಯ ಘಟಾಕಾಶ ಮಠಾಕಾಶ ಅಂತ ತಿಳ್ಕೊ. ಘಟಕ್ಕೆ ಒಳಪಟ್ಟಂತ ಆಕಾಶಕ್ಕೆ ಘಟಾಕಾಶ ಅಂತಾರೆ. ಈ ಮಠ ಐತಲ್ಲ, ಮಠಕ್ಕೆ ಒಳಪಟ್ಟಂತ ಆಕಾಶಕ್ಕೆ ಮಠಾಕಾಶ. ಹೌದಾ? ಈ ಘಟ ಇದು ಉಪಾಧಿಕೃತ ಭೇದ, ಇದು ಹೌದಿಲ್ಲ? ಈ ಉಪಾಧಿಕೃತ ಭೇದ ಇದ್ದರೇನೆ ಮಹಾವಾಕ್ಯದಲ್ಲಿ ಅಭೇದ ಹೇಳುವುದು ಸಂಭವಿಸುತ್ತದೆ. ಸ್ವರೂಪತಾ ಭೇದ ಇದ್ರ ಅಭೇದ ಹೇಳುವುದು ಸಂಭವ. ಯಾಕಂದ್ರೆ ಹೆಂಗ ಮೊಬೈಲ ಚಸ್ಮಾ ಎರಡು ಒಂದ ಅಂತ ಎಂದೂ ಆಗುದಿಲ್ಲ. ಅದಕ್ಕಾಗಿ ಇಲ್ಲಿ ಜೀವ ಬ್ರಹ್ಮರಿಗೆ ಭೇದ ಮಹಾವಾಕ್ಯ ಹೇಳ್ತಾವು ಅಂತಂದ ಮೇಲೆ ಅಲ್ಲಿ ಉಪಾಧಿ ಭೇದ ಇದ್ರೇನೆ ಆ ಕೃತಿ ಹೇಳುವುದು ಸಂಭವಿಸ್ತದೆ. ಹಾಗಾಗಿ ಉಪಾಧಿಕೃತ ಭೇದ ಅಂದ್ರೆ ಹೆಂಗ್ ಸಂಭವಿಸ್ತದ ಅಂತ ಕೇಳಿದ್ರೆ, ಈ ಘಟಾಕಾಶ ಮಠಾಕಾಶ. ಘಟ ಅನ್ನೋದು ಗಡಿಗೆ, ಆ ಗಡಿಗೆಯ ಒಳಗೆ ಇರ್ತಕ್ಕಂಥ ಆಕಾಶಕ್ಕೆ ಘಟಾಕಾಶ. ಹೌದಾ? ಇನ್ನು ಈ ಮಠದ ಒಳಗಿರ್ತಕ್ಕಂಥ ಆಕಾಶಕ್ಕೆ ಮಠಾಕಾಶ. ಮತ್ ನೀವ್ ಅನ್ಬೋದು ಆಕಾಶ ಅಂದ್ರೆ ಮ್ಯಾಲ ಇರ್ತತಿ, ಇಲ್ಲಿ ಗಡಿಗ್ಯಾಗ ಎಲ್ಲಿ ಬರ್ತದ ಅದು ಹೆಂಗಂದ್ರ ಅದೆಲ್ಲ ಕೆಲವರು ಹಿಂಗದ. ಆಕಾಶ ಅಂದ್ರೆ ಮ್ಯಾಲ ಕೈ ಮಾಡ್ತಾರ, ಹೌದಲ್ಲ? ಅದಕ್ಕೆ ಲಕ್ಷಣ ಮಾಡಿದ್ರೆ ಅದ ಅರ್ಥ ಬರಬರಿ ಹೊಂದ್ತಾರೆ. ಆಕಾಶ ಅಂದ್ರ ಮ್ಯಾಲ ಎಲ್ಲರೂ ಕಸರು ಸಾಧಾರಣ ಏನು ಶಾಸ್ತ್ರ ಫಲ ಮಟ್ಟ ಗೊತ್ತು ಇದು ಮಾಡ್ಬೇಕು. ಉಳಿದು ಎಲ್ಲ ಆಕಾಶ ಅಂದ್ರೆ ಮ್ಯಾಲೆ. ಅದೇ ಆಕಾಶ ಅಂತ ಎದಕ್ಕೆ ಅನ್ನಬೇಕು ಅಂತ ಕೇಳಿದ್ರೆ, ಅವಕಾಶ ಲಕ್ಷಣ ಅವಕಾಶ ಲಕ್ಷಣ ಉಳ್ಳದಕ್ಕನ ಅವಕಾಶ ಅಂತಾರೆ. ಅವಕಾಶ ಅಂದ್ರೆ ಓದ್ಬಿಡ್ತಾನೆ, ಅದ್ರ ಲಕ್ಷಣ ಅವಾಗ ಗೊತ್ತಾಗತ್ತೆ. ಅವಕಾಶ ಲಕ್ಷಣ ಉಳ್ಳದಕ್ಕನ ಆಕಾಶ ಅಂತ ಅಂತಾರೆ. ಅವಕಾಶ ಅಂತ ಎದಕ್ಕಂತಾರೆ, ಅದ್ರ ಲಕ್ಷಣ ಏನಂದ್ರ
स्थिति और पसरने का अनुकूल पदार्थ का नाम अवकाश है. ಅಂದ್ರೆ ಅವಕಾಶ ಎದಕ್ಕಂತಾರ? ನಾವು ಇರ್ಲಿಕ್ಕೆ, ನಾವು ತಿರ್ಗಾಡ್ಲಿಕ್ಕೆ ನಮಗ್ ಅನುಕೂಲ ಮಾಡಿ ಕೊಟ್ಟಿದ್ದು ಯಾವುದು? ಅದ ಅವಕಾಶ. ಈಗ ನೀವು ಎಲ್ಲಾರು ಇಲ್ಲಿ ಕೂತೀರಿ, ಎಲ್ಲಿ ಕೂತೀರಿ? ಆಕಾಶ. ಅಂದ್ರ ಆ ಆಕಾಶದಾಗ ಕೂತಿರುತ್ತೇವ. ಅಂದ್ರ ಯಾಕೆ ಅದ ಹಂಗ ಅಂದ್ರ ಅದು ನಿಮಗ ಇರ್ಲಿಕ್ಕೆ, ತಿರುಗಾಡಲಿಕ್ಕೆ ನಿಮಗ ಅನುಕೂಲ ಮಾಡಿಕೊಟ್ಟದ್ದು ಅವಕಾಶ. ಆ ಅವಕಾಶದ ಉಳಿದ ಅವಕಾಶ. ಈ ರೀತಿ ಘಟ ಏನೈತಲ್ಲ, ಘಟದ ಒಳಗೆ ಅವಾಗ ಅಲ್ಲಿ ಏನಾರ ಅದ ಗಡಿಗ್ಯಾಗ ಹಾಕಲಿಕ್ಕೆ, ತೆಗಿಲಿಕ್ಕೆ ಹಿಂಗೆಲ್ಲ ಬರೋದು ಎಲ್ಲಿ ಅದ? ಅದು ಆಕಾಶದಾಗ ವ್ಯವಹಾರ ಐತಿ. ನೀ ಗೋಡ್ಯಾಗ ಒಂದು ಮಳಿ ಹೊಡಿ, ಆ ಮಳಿ ಎಲ್ಲಿ ಹೋಗ್ತದೆ? ನಾವಂತೀವಿ ಗೋಡೆಯಲ್ಲಿ ಹೋಯ್ತಾರೆ. ಗೋಡೆ ಹೋಗಿಲ್ಲ, ಅದು ಆಕಾಶದಾಗ ಹೋಗಿತ್ತು. ಯಾಕಂದ್ರ ಅದ್ರ ಒಳಗೆ ಸುಶೀಲ, ಸುಶೀಲ ಜಾಸ್ತಿ ಶಬ್ದ. ಸುಶೀಲ ಅಂದ್ರೆ ಕೊಳ್ಳ ಇದ್ದಾಗ ಹೋಗ್ತದೆ. ಹಾ, ಆ ರೀತಿ ಘಟದಲ್ಲಿ ಇದ್ದ ಆಕಾಶ, ಮಠದಲ್ಲಿ ಇದ್ದ ಆಕಾಶ, ಆ ಮಹಾಕಾಶವೇ ಅದು. ಘಟದಲ್ಲಿದ್ದ ಆಕಾಶ ಯಾವುದು? ಹೊರಗಿದ್ದ ಆಕಾಶ ಯಾವುದು? ಮಠದಲ್ಲಿ ಇದ್ದದ್ದು ಮಹಾಕಾಶವೇ. ಆ ಎರಡು ಉಪಾಧಿಗಳಲ್ಲಿ ಇದು ಘಟ ಗಡಿಗೆ ಉಪಾಧಿಯಿಂದ ಘಟಾಕಾಶ ಅಂತ ಹೇಳಿ ಹೇಳ್ಕೊಡ್ತೀವಿ. ಈ ಮಠ ಉಪಾಧಿಯಿಂದ ಮಠಾಕಾಶ ಅಂತ ಹೇಳಲ್ಪಡ್ತೀವಿ. ಆದ್ರ ಆಕಾಶ ಮಾತ್ರ ಅಭೇದ ಆಕತಿ. ಉಪಾಧಿಯನ್ನ ಬಿಟ್ಟು ನೋಡಿದ್ರೆ ಉಪಹಿತವಾದಂತ ಆಕಾಶ ರೂಪಾರ್ಥ. ಈ ರೀತಿ ಕಾರ್ಯೋಪಾಧಿರಯಂ ಜೀವ, ಕಾರಣೋಪಾಧಿರೀಶ್ವರ, ಕಾರ್ಯಕಾರಣತ್ವಾಂ ಹಿತ್ವಾ ಪೂರ್ಣಬೋಧೋ ಅವಶಿಷ್ಯತೆ ಅಂತ ಪ್ರಮಾಣ ಐತದೆ. ಏನು? ಕಾರ್ಯೋಪಾಧಿರಯಂ ಜೀವ, ಜೀವ ಅಂತ ಹೇಳ್ತೀವಲ್ಲ, ಈಶ್ವರ ಅಂತ ಹೇಳ್ತೀವಲ್ಲ, ಅದಿಲ್ಲ. ಕಾರ್ಯ ಉಪಾಧಿ ಉಳ್ಳವನು ಜೀವ, ಕಾರಣ ಉಪಾಧಿ ಉಳ್ಳವನು ಈಶ್ವರ. ಕಾರ್ಯೋಪಾಧಿರಯಂ ಜೀವ, ಕಾರಣೋಪಾಧಿ ಈಶ್ವರ, ಕಾರ್ಯ ಕಾರಣ ತ್ವಾಂ ಹಿತ್ವ. ಆ ಕಾರ್ಯವಾದ ಅಂದ್ರ ತಿಳಿತಾನದ ಕಾರ್ಯೋಪಾಧಿ ಅಂದ್ರೆ ಕಾರಣೋಪಾಧಿ ಈಶ್ವರ ಅಂತೇಳಿ, ಹೌದಿಲ್ಲ? ಕಾರ್ಯ ಉಪಾಧಿ ಉಳ್ಳವನು ಜೀವನಿದ್ದಾನೆ, ಕಾರಣ ಉಪಾಧಿ ಉಳ್ಳವನು ಈಶ್ವರನಿದ್ದಾನೆ. ಕಾರಣ ಉಪಾಧಿ ಉಳ್ಳವನು ಈಶ್ವರ ಇದ್ದಾನೆ ಅಂದ್ರೆ ಮಾಯಾ ಅಂತ ಪ್ರಕೃತಿ ವಿದ್ಯಾ, ಮಾಯಿನಂತೂ ಮಹೇಶ್ವರ ಅಂತ ಶ್ವೇತಾಶತೋಪನಿಷತ್ ಹೇಳ್ತದೆ. ಅಥರ್ವಣ ವೇದದ ಇಲ್ಲ, ಕೃಷ್ಣ ಯಜುರ್ವೇದದ ಶ್ವೇತಾಶತೋಪನಿಷತ್ ಅದೇನ್ ಹೇಳ್ತದ? ಮಾಯಾ ಅಂತೂ ಪ್ರಕೃತಿ ವಿದ್ಯಾ, ಮಾಯಿನಂತೂ ಮಹೇಶ್ವರ. ಮಾಯಾ ಉಪಾಧಿ ಉಳ್ಳವನು ಮಹೇಶ್ವರ ಅಂತ ಹೇಳ. ಈಶ್ವರ ಮಾಯಾ ಉಪಾಧಿ ಉಳ್ಳವನ ಅಂದ್ರ ಅದು ಕಾರಣ ಅಂತ ಯಾಕೆ ಹೇಳಿದ್ವಿ ಅಂದ್ರ ಆ ಈಶ್ವರನಿಗೂ ಕಾರಣ ಇರೋದ. ಅದಿದ್ದಾಗ ಈಶ್ವರ ಹೇಳೋದ್ ಕೊಡ್ತಾನೆ. ಅವನಲ್ಲಿ ಸರ್ವಜ್ಞತ್ವ ಬಂದ್ಬಿಡ್ತಾವ. ಇದಕ್ಕಂತ ಶುದ್ಧ ಚೈತನ್ಯ ಬ್ರಹ್ಮನೇ ಆ ಕಾರಣ. ಮತ್ತೆ ಕಾರಣ ಅಂದ್ರೆ ಈ ಜಗತ್ತಿಗೆ ಕಾರಣ ಆಗ್ತ, ಜಗತ್ತಿಗೆ ಇದು ಕಾರಣ ಆಗೈತಿ. ಆದ್ರಿಂದ ಅದು ಮಾಯ ಐತಿಲ್ಲ. ಅದು ಕಾರಣ ಉಪಾಧಿ ಯಾರಿಗದ? ನಾವು ಈಶ್ವರನ ಬೇಕು. ಕಾರ್ಯೋಪಾಧಿ ಜೀವ ಅಂದ್ರ ಏನ್ ಅರ್ಥ ಮಾಡ್ಬೇಕು ಇಲ್ಲಿ? ಕಾರ್ಯ ಅಂದ್ರ ಅದು ಕಾರ್ಯದ ಲಕ್ಷಣ ಏನು? ಉತ್ಪನ್ನ ಕಾರ್ಯಗಳಿಗೆ ಉತ್ಪನ್ನವಾದದ್ದಕ್ಕನ ಕಾರಣ ಬೇಕು. ಉತ್ಪನ್ನ ಆದದ್ದು ಏನ್ ಇಲ್ಲಿ ಜೀವನ ಉಪಾಧಿ ಆದದ್ದು ಅಂದ್ರ ಅಂತಃಕರಣ. ಹೇಳ್ತಾನೆ ಅಂತಃಕರಣ. ಅದೇ ಮಾಯ ಕಾರ್ಯ ಇಲ್ಲ, ಅಂತಃಕರಣ ದೇಹ ಅಲ್ಲ. ಆದ್ದರಿಂದ ಮಾಯಾರೂಪ ಕಾರಣ ಉಪಾಧಿ ಉಳ್ಳವನು ಈಶ್ವರನೇ. ಆ ಮಾಯೆಯ ಕಾರ್ಯವಾದ ಈ ದೇಹ ಅಂತಃಕರಣಾದಿಗಳನ್ನು
ಇವು ಕಾರ್ಯ ಉಪಾಧಿ ಅಂತ ಉತ್ಪನ್ನ ಹೇಳು. ಆ ಕಾರ್ಯ ಉಪಾಧಿ ಉಳೋದು ಜೀವ. ಕಾರಣೋಪಾಧಿ ಈಶ್ವರ ಕಾರ್ಯ ಕಾರ್ಯೋಪಾಧಿರೇಂ ಜೀವ. ಕಾರ್ಯ ಉಪಾಧಿ ಉಳವು ಜೀವ, ಕಾರಣೋಪಾಧಿ ಉಳವು ಈಶ್ವರ. ಕಾರ್ಯ ಕಾರಣತ್ವಾಂ ಹಿತ್ವ ಅಂದ್ರ ಆ ಕಾರ್ಯವಾದ ಅಂತಃಕರಣ ದೇಹಾದಿಗಳನ್ನ ಕಾರಣವಾದ ಮಾಯೆಯನ್ನ ಈ ಉಪಾಧಿದವನ ಹಿತ್ವ ಅಂದ್ರೆ ಅವರು ತೆಗೆದು ಬಿಟ್ರೆ, ಅಲ್ಲಗಳೆದರೆ ಎರಡು ಉಪಾಧಿಗಳನ್ನು ಭಿನ್ನಪಡಿಸಿದರೆ ಪೂರ್ಣಬೋಧೋ ಶಿಷ್ಯತೆ. ಆ ಯಾವ ಮಾಯಾ ಉಪಾಧಿಗಳಂತಹ ಯಾವ ಚೈತನ್ಯ ಈಶ್ವರ ತಿಳಿಯಲ್ಪಟ್ಟಿತ್ತು ಅದು ಬ್ರಹ್ಮಚೇತನ ಇತ್ತು, ಹೌದಿಲ್ಲ? ಮತ್ತಿಲ್ಲಿ ಅಂತಃಕರಣ ಈ ದೇಹಾದಿ ಇವುಗಳಿಗೆ ಸಾಕ್ಷಿ ಆದದ್ದು ಸಾಕ್ಷಿ ಅದು ಬ್ರಹ್ಮಚೇತನವೇ, ಹೌದಲ್ಲ? ಅದಕ್ಕ ಈ ಕೂಟಸ್ಥ ರೂಪ ಸಾಕ್ಷಿಗೂ ಅಶುದ್ಧ ಬ್ರಹ್ಮಕ್ಕೂ ಒಂದೇ ಐತೆ. ಉಪಾಧಿ ಬಿಟ್ಟರು ಒಂದೇ ಆಕಾಶದಂತೆ. ಘಟಕ್ಕೂ ಮಠಕ್ಕೂ ಉಪಾಧಿ ಮೂಲಕ ಬ್ಯಾರೆ. ಘಟ ಮಠ ಉಪಾಧಿ ಬಿಟ್ರ ಆಕಾಶವೇ ಓ. ಅಲ್ಲಿ ಕಾರಣವಾದ ಮಾಯೆಗೆ ಉಪಾಧಿ ಈಶ್ವರ ಎಣ್ದನವ, ಅದು ಉಪಾಧಿ ಬಿಟ್ಟಾಗ ಶುದ್ಧ ಬ್ರಹ್ಮ ಅದು, ಹೌದಲ್ಲ? ಈ ದೇಹ ಅಂತ ಕಡೆ ಉಳಿದಾಗ ಇದನ್ನು ಶುದ್ಧ ಬ್ರಹ್ಮನ. ಆದ್ದರಿಂದ ಇದು ಪೂರ್ಣ ಬೋಧ ಅಂದ್ರೆ ಅಖಂಡ ಚೈತನ್ಯ ಒಂದೇ ಬ್ರಹ್ಮ ಸ್ವರೂಪ. ಅದ ಕಾರ್ಯೋಪಾದಿರೇಂ ಜೀವ ಕಾರಣೋಪಾದಿ ಈಶ್ವರ ಕಾರ್ಯ ಕಾರಣತ್ವಾಮಿತ್ವ ಪೂರ್ಣ ಬೋಧ ಪೂರ್ಣ ಒಂದೇ ಅಖಂಡ ಬ್ರಹ್ಮ ರೂಪ ಜ್ಞಾನ ಹೊಂದುತ್ತದೆ. ಅದನ್ನ ಹೇಳಿದ್ರು ಏನಂತ ಇಲ್ಲಿ ಜೀವ ಬ್ರಹ್ಮಕ ಭೇದ ಉಪಾಧ್ಯಾಯ ಆ ಭೇದದ ಔಪಾಧಿಕತ್ವ ಜ್ಞಾನ ಅರ್ಥಾಪತ್ತಿ ಪ್ರಮಾಣದಲ್ಲಿ ಇದೆ ಇದೆ ಮೇಲೆ 159 ಅದೇ ಅಲ್ಲೇ ಅದ ಮಹಾವಾಕ್ಯಗಳಲ್ಲಿ ಜೀವ ಬ್ರಹ್ಮರ ಅಭೇದ ಕ್ರಮವೇ ಉಪಾಧಿ ಭೇದ ಭೋವೇತ್ವ ಸಂಭವೇ. ಆ ಜೀವ ಬ್ರಹ್ಮರಲ್ಲಿ ಭೇದ ಅದು ಉಪಾಧಿ ಮೂಲಕವಾಗಿ ಇದ್ದಿದ್ದರೆ ಅಲ್ಲಿ ಆ ಮಹಾವಾಕ್ಯಗಳು ಅಭೇದ ಹೇಳುವುದು ಸಂಭವಿಸುತ್ತದೆ. ಸ್ವರೂಪೇ ಭೇದ ಹೋಗಿದ್ದು ಸಂಭವೇನೆ. ಸ್ವರೂಪ ಭೇದಲ್ಲಿ ಜೀವ ಬ್ರಹ್ಮರಿಗಿದ್ರೆ ಅದು ಅಭೇದ ಹೇಳುವುದು ಸಂಭವಿಸಿದೆ. ಯಾಕಂದ್ರೆ ಮೊಬೈಲ್ ಚಸ್ಮಾ ಅಭೇದ ಆಗಲ್ಲ ಹಿಂಗಿರ್ತ ಯಾದೇ ಜೀವ ಬ್ರಹ್ಮಕ್ಕೆ ಅಭೇದಕ್ಕೆ ಅನುಪಪತ್ತಿ. ಆದ್ದರಿಂದ ಜೀವ ಬ್ರಹ್ಮರ ಅಭೇದದ ಅನುಪಪತ್ತಿ ಅಂದ್ರೆ ಅಭೇದವು ಅಸಂಭವವಾಗುವುದರಿಂದ. ಯಾಕಂದ್ರೆ ಮತ್ತೆ ಅಲ್ಲಿ ವಾಸ್ತವಿಕ ಜೀವ ಬ್ರಹ್ಮದೇ ಭೇದ ಹೋಗಬೇಕು ಸಂಭವೇ. ಭೇದ ಇದ್ರೆ ಸಂಭವನೆ ಇಲ್ಲ. ಸ್ವರೂಪ ಭೇದ ಇದ್ರೆ ಉಪಾಧಿಕೃತ ಭೇದ ಐತೆ. ಆದ್ದರಿಂದ ಜೀವ ಬ್ರಹ್ಮಕ್ಕೆ ಅಭೇದಕ್ಕೆ ಅನುಪಪತ್ತಿಸೆ ಅಭೇದ ಮಾಡುವುದು ಆ ಉಪಾಧಿಕೃತ 4 ಮಹಾವಾಕ್ಯಗಳು ಅಭೇದ ಹೇಳುವುದು ಸಂಭವಿಸಬೇಕಾದ್ರೆ ಭೇದಕ ಔಪಾಧಿಕತ್ವ ಜ್ಞಾನ. ಆ ಭೇದ ಏನೈತಲ್ಲ ಜೀವ ಬ್ರಹ್ಮರಲ್ಲಿ ಅದು ಔಪಾಧಿಕತ್ವ. ಔಪಾಧಿಕ ಅಂದ್ರೆ ಉಪಾಧಿಕೃತ ಇದ್ದಾಗ ಅದರ ಜ್ಞಾನದಿಂದ ಅರ್ಥಾಪತ್ತಿ ಪ್ರಮಾಣಜನ್ಯ ಅದು ಅರ್ಥಾಪತ್ತಿ ಪ್ರಮಾಣದಿಂದ ಅಲ್ಲಿ ಕಲ್ಪನಾ ಅರ್ಥಾಪತ್ತಿ ಪ್ರಮಾಣ ಏನ್ ಮಾಡ್ತದೆ? ಕಲ್ಪನಾ ಮಾಡ್ತದೆ, ಹೌದಲ್ಲ? ಹಂಗ ಒಂದು ಉದಾಹರಣೆ ಹೇಳ್ತಾರೆ. ಆ ಸ್ಥೂಲತ್ವ ಕಂಡು ಅನ್ನದ ಕಲ್ಪನೆ ಮಾಡ್ತಾನೆ. ಆದ್ದರಿಂದ ಇಲ್ಲಿ ಇವು ಅಭೇದ ಹೇಳ್ಬೇಕಾದ್ರ ಈ 4 ಮಹಾವಾಕ್ಯಗಳಿಗೆ ಅಲ್ಲಿ 4 ಮಹಾವಾಕ್ಯಗಳು ಶ್ರುತಿ ಹೌದು. ಆ ಶ್ರುತಿ ಪ್ರಮಾಣ ಜೀವ ಬ್ರಹ್ಮರಿಗೆ ಅಭೇದ ಹೇಳ್ತಾವಂತ ಮೇಲೆ ಆ 4 ವೇದಗಳು ಈ ಪ್ರಮಾಣಗಳನ್ನ ಅಂದ್ರೆ ಮಹಾವಾಕ್ಯಗಳಿಗೆ ಜೀವ ಬ್ರಹ್ಮರ ಅಭೇದ ಹೇಳಬೇಕಾದ್ರೆ ಆ ಜೀವ ಬ್ರಹ್ಮರಲ್ಲಿ ಉಪಾಧಿಕೃತ ಭೇದ ಇದ್ದರೆ ಅದು ಹೇಳೋದು ಸಂಭವಿಸುತ್ತದೆ. ಇಲ್ಲಂದ್ರೆ
ಸಂಭವಿಸಂಗಿಲ್ಲ. ಆ ಆ ಕಡೆ ಈಗ ಈಗ ಜೀವ ಬ್ರಹ್ಮ ಎರಡು ಸ್ವರೂಪದ ಒಂದಾದ ಅಂತ ಹೇಳಿ ಅನುವಾದ ಹಾ ಎರಡು ಸ್ವರೂಪಗಳನ್ನ ಏನ್ ತಗೋಬೇಕಿಲ್ಲ. ಹಾ ಈಗ ಜೀವ ಬ್ರಹ್ಮ ಸ್ವರೂಪದ ಒಂದಾದ ಅಂತ ಹೇಳಿ ಅನುಮಾನ ಒಂದಾಗ ಹಾ ಅವು ಎರಡು ಸ್ವರೂಪವನ್ನು ಯಾವ್ದನ್ನ ಏನ್ ತಗೋಬೇಕಿರ್ತ ಇವತ್ತು ಸತ್ತು ಚಿತ್ತು ಆನಂದ ತಗೋಬೇಕು ಚೈತನ್ಯ ಸ್ವರೂಪ. ಚೈತನ್ಯ ಸ್ವರೂಪ ಒಂದೇ ಹಾ ಚೈತನ್ಯ ಅನ್ನೋದು ಗೊತ್ತಿಲ್ಲ. ಒಂದೇ ತಗೋಬೇಕು. ಅಖಂಡ ಚೈತನ್ಯವೇ ಅದು. ಅವು ಸತ್ತು ಚಿತ್ತ ಆನಂದ ಅದನ್ನು ತಿಳಿಸುವ ಸ್ವರೂಪ ಲಕ್ಷಣಗಳನ್ನು ಹೇಳಿದ್ದಾರೆ. ಆದ್ರೆ ಅದಕ್ಕೆ ಏನ್ ಅನ್ಬೇಕು? ಶುದ್ಧ ಚೈತನ್ಯ. ಆ ಚೈತನ್ಯ ತಿಳಿಸ್ತಾರೆ. ಯಾವುದು ಜ್ಞಾನ ಸ್ವರೂಪವಾಗಿದೆಯೋ ಸರ್ವ ಘಟಪಟಾದಿ ಪ್ರಪಂಚವನ್ನು ಯಾವುದು ತಿಳಿಯುತ್ತದೆಯೋ ಮನ ಇಂದ್ರಿಯಾದಿಗಳಿಂದ ತಿಳಿಯಲು ಯಾವುದು ಅಸಾಧ್ಯವೋ ಅದು ಚೈತನ್ಯ. ತಾನು ಮಾತ್ರ ಆದ್ದರಿಂದ ಆ ಚೈತನ್ಯವೇ. ಅದಕ್ಕೆ ಇಲ್ಲಿ ಉಪಾಧಿ ಬಿಟ್ಟು ಹೇಳುವುದರಿಂದ ಶುದ್ಧ ಚೈತನ್ಯ ಅನ್ಬೇಕು. ಶುದ್ಧ ಅದಕ್ಕಂತಾರ ಶುದ್ಧ ಲಕ್ಷಣ ಏನು? ಚೈತನ್ಯ ಶುದ್ಧ ಚೈತನ್ಯ ಅಂತ ಹೇಳ್ತಿರಲ್ಲ. ಅಂದ್ರ ಶುದ್ಧ ಅದಕ್ಕಂತಾರ ಅಂದ್ರ ಉಪಾಧಿ ರಹಿತ ಶುದ್ಧಕಾಯ. ದೋಷ ಸ್ಪರ್ಶಿ ಶುದ್ಧ. ಯಾವ ದೋಷವೂ ಅದನ್ನು ಸ್ಪರ್ಶ ಮಾಡಿಲ್ಲ. ಅಥವಾ ಉಪಾಧಿಯಿಂದ ಅದು ಉಪಾಧಿ ರಹಿತವಾದದ್ದೇ ಶುದ್ಧ. ಈ ರೀತಿ ಇಲ್ಲಿ ಈ ಜೀವ ಪರಮರಲ್ಲಿದ್ದಂತ ಎರಡು ಉಪಾಧಿಗಳನ್ನ ಬಿಟ್ಟಾಗ ಅದು ಶುದ್ಧ ಚೈತನ್ಯವೇ ಉಳಿಯುತ್ತದೆ. ಆದ್ದರಿಂದ ಇಲ್ಲಿ ಜೀವ ಬ್ರಹ್ಮರ ಅಭೇದ ಉಪಪಾದ್ಯ. ಆ ಜೀವ ಬ್ರಹ್ಮರ ಅಭೇದ ಏನದಲ್ಲ ಅದು ಉಪಪಾದ್ಯದ ಅಂದ್ರೆ ಪ್ರಮಾಣದ. ಭೇದದಲ್ಲಿ ಔಪಾಧಿಕತ ಉಪಪಾದಕ. ಆ ಜೀವ ಬ್ರಹ್ಮರ ಭೇದ ಏನೈತೆ ಅಲ್ಲ ಆ ಭೇದ ಉಪಾಧಿ ಮೂಲಕವಾಗಿ ಐತಿ ಅಂತೇಳಿ ತಿಳಿಯುವುದೇ ಇಲ್ಲಿ ಉಪಪಾದಕ ಅಂದ್ರ ಪ್ರಮಾ ಜ್ಞಾನ. ಸಾರೇ ಉಪಪಾದ್ಯ ಜ್ಞಾನ ಪ್ರಮಾಣ. ಈ ಎಲ್ಲ ಉಪಪಾದ್ಯತೆ ಏನ್ ಬರ್ತಾವಲ್ಲ ಅವೆಲ್ಲ ಪ್ರಮಾಣದ ತಿಳ್ಕೊಬೇಕು. ಉಪಪಾದಕ ಜ್ಞಾನ ಪ್ರಮಾಣ. ಉಪಪಾದಕ ಹಿಂದೊಂದು ನಾ ಮಾತು ಹೇಳಿದ್ದೇನೆ. ಕಡಿಮೆ ಅಕ್ಷರ ಇದ್ರ ಪ್ರಮಾಣ ಅನ್ಬೇಕು, ಹೆಚ್ಚಿಗೆ ಅಕ್ಷರ ಬಂದ್ರ ಪ್ರಮಾಣ ಅನ್ಬೇಕು. ಎಷ್ಟು ಗೊತ್ತು ಮಾಡ್ಕೊಂಡ್ರೆ सरल यहाँ जीव ब्रह्म का अभेद विद्वान को दुष्ट है ಏನ್ ಹೇಳ್ತಾರೆ ಇಲ್ಲಿ ಜೀವ ಬ್ರಹ್ಮರ ಅಭೇದ ಏನದಲ್ಲ ಜೀವ ಬ್ರಹ್ಮರ ಏಕತಾ ಅದು ವಿದ್ವಾನ್ ಅಂದ್ರ ಜ್ಞಾನಿಗಳಿಗೆ ದೃಷ್ಟ ಅಂದ್ರೆ ಪ್ರತ್ಯಕ್ಷದ ಅವ್ರಿಗೆ ಅಂದ್ರ ದೃಷ್ಟ ಐತಿ. ಅನ್ಯಕ್ಕೂ ಸುತ್ತ ಉಳಿದವರು ಕೇಳ್ಯಾರ ಅವ್ರಿಗೆ ಅನುಭವ ಇಲ್ಲ. ಹೌದಿಲ್ಲ? ಜೀವ ಬ್ರಹ್ಮರ ಏಕತಾ ಅಂದ್ರೆ ಜೀವನೇ ಪರಮಾತ್ಮ ಅನ್ನೋದು ಅನುಭವ ಇಲ್ಲ. ದೇವರದಾನ ಅದಾನ ಕೇಳ್ಯಾರ ಆದ್ರ ಆ ಆ ಪರಮಾತ್ಮನೇ ನಾ ಅನ್ನೋದು ಇಲ್ಲ. ಅನ್ನಕ್ಕೂ ಸುತ್ತೆ ಯಾತೆ ದೃಷ್ಟಾಂತಾಪತ್ತಿ ಸುತಾರ್ಥಾಪತ್ತಿ ದೋನೂ का उदाहरण. ಆದ್ದರಿಂದ ಇಲ್ಲಿ ಅರ್ಥಾಪತ್ತಿ ಪ್ರಮಾಣದಲ್ಲಿ ದುಷ್ಟಾರ್ಥಾಪತ್ತಿ ಶ್ರುತಾರ್ಥಾಪತ್ತಿ ಅಂತ ಅದರ ಭೇದವನ್ನು ಹೇಳ್ಕೊಂಡ್ ಬಂದೇವಿ. ಆದ್ದರಿಂದ ಇದೇನೈತಿ ಎರಡರಲ್ಲಿ ಕೂಡ್ತೈತೆ. ಜ್ಞಾನಿಗೆ ದುಷ್ಟಾರ್ಥಾಪತ್ತಿ, ಅಜ್ಞಾನಿಗಳಿಗೆ ಶ್ರುತಾರ್ಥಾಪತ್ತಿ ಅಂತ ಹೇಳಿ 160ನೇ कैसे रजत के अधिकरण सुक्ति में रजत का निषेध दुष्ट है. ಹೇಗೆ ಅದರಂತೆ ರಜತ್ ಅಂದ್ರ ಬೆಳ್ಳಿ, ರಜತ್ಗೆ ಅಧಿಕರಣ ಶುಕ್ತಿಯಲ್ಲಿ ಅಂದ್ರ ಈಗ ಶುಕ್ತಿ ಅಂದ್ರೆ ಸಿಂಪಿ, ಸಿಂಪಿಯಲ್ಲಿ ಬೆಳ್ಳಿ ಅಭ್ಯಾಸ ಆಗ್ಯದ. ಹೌದಿಲ್ಲ? ಸಿಂಪಿಯಲ್ಲಿ ಬೆಳ್ಳಿ ಅಭ್ಯಾಸ ಆದಾಗ ಆ ಆ ರಜತ್ ಕಾ ನಿಷೇಧ ಅಲ್ಲಿನ ದುಷ್ಟ ಅಂದ್ರ ಅವ ಬೆಳ್ಳಿ ಬಿದ್ದದ ಅಂತೇಳಿ ತಗೊಳಕ್ ಹೋಗ್ತಾನೆ. ಚಂಪ ಹೊಡಿತಾರು ಚಂಪದ ಹೊಡ್ಕೊಳ್ಳೆ ಬೆಳ್ಳಿ ಕೈ ಹಾಕ್ಲಕ್ ಹೋಗ್ತಾನೆ. ಆದ್ರಿಂದ ಅದೇನಾಗ್ತದು ನಿಷೇಧ. ನಿಷೇಧ ಅಂದ್ರೆ ಅಲ್ಲ ಬೆಳ್ಳಿ ಅಲ್ಲ ಅಂತ
ಕೈ ಜಾಡಿಸ್ತಾನೆ. ಹೌದಿಲ್ಲ? ಆ ಆ ಬೇಳಿ ಅಲ್ಲ ಅಂದ್ರೆ ರಜತದ ನಿಷೇಧ. ಅದು ದುಷ್ಟ ಐತೆ ಅಂದ್ರೆ ಪ್ರತ್ಯಕ್ಷ ಹೇಳ್ತಿಲ್ಲ. ಬೇಳೆ ತತ್ವಾದಿಕರೆ ಅದು ಸಿಂಪೆ ಬೇಳೆ ಅಲ್ಲ ಅಂತ ನಿಷೇಧ ದುಷ್ಟ ಐತೆ. ಆ ಸೋ ರಜತ್ಗೆ ಮಿಥ್ಯತ್ವ ವಿನಾ ಸಂಭವಿನ. ಆ ಅದು ಅದು ನಿಷೇಧ ಆಗ್ಬೇಕಾದ್ರ, ಇದು ಬೇಳೆ ಅಲ್ಲ ಅನ್ಬೇಕಾದ್ರ ಅಲ್ಲಿ ಮಿಥ್ಯತ್ವ ಜ್ಞಾನ ಆಗಲಾರದೆ ಅದನ್ನ ಬಿಡೋದು ಸಂಭವಿಸಂಗಿಲ್ಲ. ಇದು ಮಿಥ್ಯ, ಬೆಳ್ಳಿ ಅಲ್ಲಿರೋ ಮಿಥ್ಯ, ಬೆಳ್ಳಿ ಅನ್ನೋದು ಮಿಥ್ಯ. ಆ ಈ ರೀತಿ ಮಿಥ್ಯತ್ವ ಆಗಲಾರದೆ ಅದು ಅವು ಸಂಭವಿಸಂಗಿಲ್ಲ, ಅದು ನಿಷೇಧ ಅನ್ನೋದು. ಯಾಕೆ ನಿಷೇಧಕ್ಕೆ ಅನುಪಪತ್ತಿಸಿ, ಆದ್ದರಿಂದ ಅವನು ಅಲ್ಲಿ ತಗೊಳಕ್ ಹೋಗಿ ನಿಷೇಧವು ಅಸಂಭವವಾಗುವುದರಿಂದ ರಜತ ಮಿಥ್ಯ ರುಚಿ ಕಲ್ಪನಾ ಹೋಗಿ. ಆ ರಜತ ಅಂದ್ರೆ ಬೆಳ್ಳಿ ಅದು ಮಿಥ್ಯ ಐತಿ, ಭೂತ ಐತಿ ಅಂತೇಳಿ ಕಲ್ಪನಾ ಮಾಡಿ. ಹೌದಿಲ್ಲ? ಆದ್ದರಿಂದ ಏನು ದುಷ್ಟಾರ್ಥ ಪತ್ತೀಕ ಉದಾಹರಣೆ. ಆದ್ದರಿಂದ ಇದು ಶುದ್ಧಿ ರಜತ ದೃಷ್ಟಾಂತ ಏನೈತಿಲ್ಲ, ಇದು ದೃಷ್ಟಾರ್ಥಾಪತ್ತಿ ಉದಾಹರಣೆ ಐತಿ. ರಜತ ನಿಷೇಧ ಉಪಪಾದ್ಯ, ಆ ಬೆಳ್ಳಿ ಅಲ್ಲತೆ ನಿಷೇಧ ಮಾಡ್ತಾನೆ, ಅದು ಉಪಪಾದ್ಯ ಅಂದ್ರ ಅದು ಪ್ರಮಾಣ, ತಾಪತಿ ಪ್ರಮಾಣ. ಮಿಥ್ಯತ್ವ ಉಪಪಾದಕ್ಕೆ, ಆ ಮಿಥ್ಯತ್ವ ಅಂದ್ರೆ ಮಿಥ್ಯ ಅಂತ ಕಲ್ಪನೆ ಮಾಡ್ತಾನೆ ಇಲ್ಲೋ, ಅದು ಕಲ್ಪನಾ ಮಾಡುವುದ ಉಪಪಾದಕ ಪ್ರಮಾಣ. ಕಲ್ಪನಾ ಮಾಡುವುದೇ ಪ್ರಮಾಣ. ಹಂಗ ಸುಲಭ ಕಂಡ ಆ ದಿನ ಊಟ ಮಾಡಂಗಿಲ್ಲತ್ತಾನ, ಅನ್ನದ ಕಲ್ಪನಾ ಮಾಡ್ತಾನೆ ಇಲ್ಲ, ರಾತ್ರಿ ಊಟ ಅಂತೇಳಿ ಆ ರೀತಿ ಕಲ್ಪನಾ ಮಾಡೋದು ಪ್ರಮಾಣ. 161 मन के विलय से अनंतर निर्विकल्प समाधि काल में अद्वितीय ब्रह्म मात्र शेष रहे. ಏನ್ ಹೇಳಿದ್ರು? ಮನಸ್ಸಿನ ವಿಲಯದಿಂದ ಅನಂತರ ನಿರ್ವಿಕಲ್ಪ ಸಮಾಧಿ ಕಾಲದಲ್ಲಿ, ಯಾಕಂದ್ರ ಮನಸ್ಸಿನ ವಿಲಯದ ನಂತರ ಅಂತಂದಾಗ ಮತ್ತೊಂದು ಆಪತ್ತಿ ಬರುವ ಸಂಭವ ಐತೆ ಅಂತೇಳಿ ನಿರ್ವಿಕಲ್ಪ ಸಮಾಧಿ ಅಂತ. ಏನ ಅಲ್ಲಿ ಒಂದು ಮತ್ತೊಂದು ಇದು ಬರೋದಿಲ್ಲ. ನಿರ್ವಿಕಲ್ಪ ಸಮಾಧಿ ತಗೊಳ್ಳಿಲ್ಲ ಅಂದ್ರೆ ಏನಾಗತ್ತೆ ಅಂತ ಅಂದರೆ ಸುಷುಪ್ತಿಯಲ್ಲಿ ಮನಸ್ಸಿನ ವಿಲಯವಾಗುತ್ತದೆ. ನಿರ್ವಿಕಲ್ಪ ಸಮಾಧಿ ಸುಸುಪ್ತಿ ನಿರ್ವಿಕಲ್ಪ ಸಮಾಧಿ ಆಗಲ್ಲ. ಅಲ್ಲ ಓ ಇಲ್ಲಿ ಏನ್ ಹೇಳಕತ್ಯಾರ ಅವರು ಅಂದ್ರ ಈ ದ್ವೈತ ಪ್ರಪಂಚವೆಲ್ಲ ಮನೋಮಯ ಐತೆ ಅನ್ನೋದು ಹೇಳಕತ್ಯಾರ. ಆ ಮನಸ್ಸಿನ ಲಯ ಅದರ ಬಗ್ಗೆ ಹೇಳ್ತಾರ. ಆದ್ದರಿಂದ ಮನಕೆ ವಿಲಯಿಸಿ ಅನಂತರ ನಿರ್ವಿಕಲ್ಪ ಸಮಾಧಿ ಕಾಲಮೇ ಅಂದ್ರ ಮನಸ್ಸಿನ ಲಯದ ನಂತರ ಸುಸುಪ್ತಿಯಲ್ಲಿ ಲಯ ಹಾಕದರು, ಹೌದಲ್ಲನ? ಆದ್ದರಿಂದ ನಿರ್ವಿಕಲ್ಪ ಸಮಾಧಿ ತಗೊಂಡ್ರು. ಹಿಂಗ ಅದು ಸುಸುಪ್ತಿಯಲ್ಲಿ ಅತಿವ್ಯಾಪ್ತಿ ಆಗ್ತದೆ, ಮನಸ್ಸು ಅವಾಗೂ ಲಯ ಹಾಕತ್ತೆ, ಸಮಾಧಿಯಲ್ಲಿನೂ ಲಯ ಹಾಕತ್ತೆ. ನಿರ್ವಿಕಲ್ಪ ಸಮಾಧಿ ಕಾಲಮೇ. ನಿರ್ವಿಕಲ್ಪ ಸಮಾಧಿ ಅಂದ್ರೆ ಗೊತ್ತಾಗ್ತಾನೆ. ಅಂದರೆ ಇಲ್ಲಿ ಇನ್ನೊಂದು ಕೆಲವರು ಈ ಯೋಗಿಗಳ ಅಷ್ಟಾಂಗ ಯೋಗಗಳಿಗೆ ಹೋಗ್ತಾರ, ಅಲ್ಲಿ ಸಮಾಧಿ ಅವರು ಹೇಳ್ಯಾರ ಇರ್ತಾನೆ. ಯೋಗಶಾಸ್ತ್ರದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಸಾಧನ ಧ್ಯಾನ ಸಮಾಧಿ ಅಷ್ಟಾಂಗ ಯೋಗ ತರ ಆವಾಗ ಸಮಾಧಿ ಹೇಳ್ತಾರೆ. ಅವು ಒಂದೊಂದು ಯಮ ಅಂದ್ರೇನು ನಿಯಮ ಅಂದ್ರೇನು ಅವು ಬಹಳಷ್ಟು ಇಲ್ಲೇ ಹಿಡಿದ ಎಲ್ಲ ಅದನ್ನ ಇದು ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾವ.
ಆದ್ರೆ ನಮ್ಮ ವೇದಾಂತ ಅದನ್ನ ಒಪ್ಪಿಲ್ಲ. ಅದಕ್ಕೆ ಈ ನಿರ್ವಿಘ್ನ ಸಮಾಧಿ ಅಂದ್ರೆ ಏನಂತಂದ್ರೆ ಅದಕ್ಕೆ ಕೇಳಿದ್ವಿ. ಆ ಸಮಾಧಿ ಅಲ್ಲ ಅದು. ಆ, ನಮ್ಮದು ಏಕ್ದಮ್ ಶಾರ್ಟ್ಕಟ್ ಐತಿ. ಅವ್ರು ಬಹಳ ಗುಡ್ಡ ಸುತ್ತ ಬರ್ತಾರೆ, 8 ಅಂಗಗಳನ್ನ ಹೇಳ್ಕೊಬರ್ತಾರೆ. ಹಾ, ಅವು ಒಂದೊಂದು ಕಠಿಣ ಅದಾವು. ಹಾ, ಆದ್ದರಿಂದ ನಮ್ಮ ವೇದಾಂತದಲ್ಲಿ ಹಗರ ಐತಿ ಮತ್ತು ಸರಳ ಐತಿ, ಶಾರ್ಟ್ಕಟ್. ಅಂದ್ರೆ ಈಗ ನೀವು ಶಾಸ್ತ್ರ ಕೇಳ್ತೀರಿ ಇಲ್ಲ, ಶಾಸ್ತ್ರ ನೀವು ಕೇಳ್ಕೊಂತ ಶ್ರವಣ ಆಕತ್ತಿಲ್ಲ. ಶಾಸ್ತ್ರ ಶ್ರವಣ ಮಾಡಿರಿ. ನೀವು ಸಮಾಧಿ ಹಾಕ್ಬೇಕಾದ್ರೆ ಯಮ ನಿಯಮ ಆಸನ ಹಾಕ್ಬೇಕು, ಇದು ಮಾಡ್ಬೇಕು, ಏನು ಜರೂರು ಇಲ್ವೋ. ಆ ಶ್ರವಣ ಏನ್ ಮಾಡಿಲ್ಲ, ಕೇಳಿರಲ್ಲ. ಕೇಳಿದ್ದನ್ನು ಮನಸ್ಸು ಮಾಡಿ ಚಿಂತನೆ ಮಾಡಿ ಏನೇನ್ ಹೇಳಿದ್ರು ಏನೇನಿಲ್ಲ ಅಂತೇಳಿ ಶ್ರವಣ ಮಾಡಿದ್ದು ಮನನ ಆಗ್ಬೇಕು. ಮನನ ಮಾಡಿದ್ದನ್ನ ನಿಧಿಧ್ಯಾಸ. ನಮ್ಮ ವೇದಾಂತದಲ್ಲಿ ಆ ಅದು ನಿಜ ಇಲ್ಲ, ಹೌದಿಲ್ಲೋ. ಆದ್ದರಿಂದ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಿದ್ರು. ಯಾಜ್ಞವಲ್ಕ್ಯ ಹೇಳ್ಯಾರ. ಶ್ರೋತವ್ಯ ಅಂದ್ರೆ ಶ್ರವಣ ಮಾಡಿ, ಮಂತವ್ಯ ಅಂದ್ರೆ ಮನನ ಮಾಡಿ, ನಿಧಿಧ್ಯಾಸಿತವ್ಯ ಅಂದ್ರೆ ನಿಧಿಧ್ಯಾಸನ ಮಾಡಬೇಕು. ನಿಧಿಧ್ಯಾಸನ ಮಾಡಬೇಕು ಅಂತಂದ್ರೆ ಮನಸ್ಸನ್ನ ಅಂತರ್ಮುಖ ಮಾಡಿ ಅಲ್ಲಿ ಏಕಾಗ್ರತೆಯನ್ನು ಹೊಂದಬೇಕು. ಶ್ರವಣ ಮಾಡಬೇಕು. ಶ್ರವಣ ಮಾಡಿದ್ದನ್ನು ಚಿಂತನೆ ಮಾಡಿ ಮೆಲುಕು ಹಾಕಿ ಅದನ್ನ ಮನನ ಮಾಡಬೇಕು. ಮನನ ಮಾಡಿ ಒಂದು ನಿರ್ಣಯಕ್ಕೆ ಬರ್ಬೇಕು. ಆ ಪರಮಾತ್ಮನೇ ನಾನಿದ್ದೇನೆ ಅಂತ ಗುರುಗಳು ಹೇಳ್ತಾರೆ, ಶಾಸ್ತ್ರ ಹೇಳ್ತಾರೆ. ಅದ್ರ ಹೆಂಗ ನಾರ ಮನುಷ್ಯಾದಿನ ತಿಳ್ಕೊಂಡು ಕೂತೇನೆ, ಏನ ಪರಮಾತ್ಮರ ಅಂತ ಹೇಳಿ ಶಾಸ್ತ್ರ ಗುರುಗಳು ಹೇಳ್ತಾರೆ. ಮನುಷ್ಯ ಇದ್ದ ನಾನು, ಜೀವ ನಾನು, ಸುಖಿ ದುಃಖಿ ಹೊಂದವ, ಜನ್ಮ ಮರಣಗಳು ಉಳ್ಳವ, ಮತ್ ನಾ ಪರಮಾತ್ಮ ಹೆಂಗ ಅಂತೇಳಿ ಮತ್ತೆ ಹೇಳ್ಯಾವ ಅಂದ್ಮೇಲೆ ಅದನ್ನ ಮನನ ಮಾಡಬೇಕು, ದೃಢಪಡಿಸಿಕೊಳ್ಬೇಕು. ಹೆಂಗ ಪರಮಾತ್ಮ ಕಾರಣಗಳೇ ಇದು ಹೇಗೆ ಅದನ್ನ ದೃಢಪಡಿಸಿಕೊಂಡು ಮನನ ಮಾಡಿ ಒಂದು ನಿರ್ಣಯಕ್ಕೆ ಬರ್ಬೇಕು ಅವ್ರು. ಆದ್ದರಿಂದ ಇಲ್ಲೆಲ್ಲ ಹೇಳ್ತಾರ ಉಪಾಧಿ ಕೊಡ್ತಾರ, ಉಪಾಧಿ ಮೂಲಕನೇ ಪರಮಾತ್ಮ ಕೊಟ್ಟಾಗೇನ ನಾ ಜೀವ ಏನೇ ಉಪಾಧಿ ಮೂಲಕನೇ ಆಗೈತಿದೆ ಎಲ್ಲ, ಹೌದಿಲ್ಲ. ಆದ್ದರಿಂದ ಉಪಾಧಿ ಬಿಟ್ಟ ಮೇಲೆ ಆ ಚೈತನ್ಯ ಒಂದೇ ಐತಿ ಅಂತ ಈ ರೀತಿ ನಿರ್ಣಯಕ್ಕೆ ಬಂದು ಆ ಪರಮಾತ್ಮನೇ ನಾನು ಅನ್ನುವಲ್ಲಿ ಏನೋ ಸಂಶಯ ಇಲ್ಲ ಅಂತ ಇತ್ತ ನಿರ್ಣಯಕ್ಕೆ ಬರ್ಬೇಕು. ಅವ್ರು ಶ್ರವಣ ಮಾಡಿ ಮನನ ಮಾಡಿ ಆ ಒಂದೇ ಯಾವ ಪರಮಾತ್ಮನೇ ನಾನು ಅನ್ನೋದ್ರನ್ನ ಗಚ್ಚಿ ಮಾಡ್ಕೊಂಡಲ್ಲ, ಅದನ್ನ ಬಳಕೆ ಮಾಡಬೇಕು. ಅರ್ಥಾತ್ ಏಕಾಂತದಲ್ಲಿ ಕುಂತು ನಾನು ಮನಸ್ಸನ್ನ ಆತ್ಮನ ಕಡೆಗೆ ತೆಗೆದುಕೊಂಡು ಆ ಸತ್ಯ ಚಿತ್ತ ಆನಂದ ನಿತ್ಯ ಪರಿಪೂರ್ಣನಾದ ಸ್ವಯಂ ಪ್ರಕಾಶ ಸ್ವರೂಪನಾದ ಆ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಅಂತೇಳಿ ಅದನ್ನಿಲ್ಲಿ ಕುಂಕುಮ ಹಚ್ಚುವಲ್ಲಿ ಅದರ ಲಕ್ಷ್ಯ ಅಲ್ಲಿಟ್ಟು ಪರಿಪೂರ್ಣವಾದ ಪರಬ್ರಹ್ಮ ಅಂತ ಹೇಳಿ ಅಪ್ಪಕ್ಕ ಎಲ್ಲ ಕಡೆಗೂ ತುಂಬಿಕೊಂಡಿರ್ತದೆ ಅಂತೇಳಿ ಹೊರಗೆ ಎಲ್ಲ ಕಡೆಗೆ ದೇಶಕಾಲ ವಸ್ತು ಪರಿಚಯ ರಹಿತವಾಗಿ ತುಂಬಿದ್ದು ಪರಿಪೂರ್ಣ ವಸ್ತು ನಾನು ಸ್ವಯಂ ಪ್ರಕಾಶ ಸ್ವರೂಪನಾದ ಪರಿಪೂರ್ಣನಾದ ಆ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಅಂತ ಅಲ್ಲಿ ಮನಸ್ಸನ್ನ ಅಲ್ಲಿ ಆ ಬ್ರಹ್ಮದೊಡನೆ ಆತ್ಮನೊಡನೆ ಏಕತಾ ಮಾಡಿ ಅಲ್ಲಿ ಕುಂತಾಗ ಆವಾಗ ಏನಾಗತಿ, ಅದನ್ನ ಅಲ್ಲೇ ಕುಂತು ಅದರ ಕಡೆನೆ ಲಕ್ಷ್ಯ ಇಟ್ಟು ಅದೇ ನಾನಿದ್ದೇನೆ ಅಂತ ತಿಳ್ಕೋಬೇಕು. ಆ ಎಳೆದಾಗ ಮನಸ್ಸು ಒಂದ್ ಸ್ವಲ್ಪ ಹೊರಗೆ ಬರುವುದಾಗ್ಲಿ, ಏನೋ ಚಂಚಲ ಆತ್ಮ ಅನಾತ್ಮ ಅದ ನಿಧಿಧ್ಯಾಸನ ಮಾಡಬೇಕು ಅಂತ ಹೇಳ್ಬೇಕು. ನಿಧಿಧ್ಯಾಸನ ತಿಳ್ಕಂತಾರು ಅಂತ ಹೇಳಿದ್ರೆ ಅನಾತ್ಮಾಕಾರ ವೃತ್ತಿಯ ವ್ಯವಧಾನ ರಹಿತ ಪ್ರಮಾಕಾರ ವೃತ್ತಿಯ ಸ್ಥಿತಿಯು ನಿಧಿಧ್ಯಾಸ. ಹಂಗಾರ ಅಲ್ಲಿ ಅವ ಅಹಂ ಬ್ರಹ್ಮಾಸ್ಮಿ ಅಂತ ವೃತ್ತಿಯನ್ನೇನ್ ಮಾಡಿರ್ತಾನ ಅದು ಈಗ ಕೈಯಾಗ ನೀರ್ ಹಿಡ್ತಿರ್ತೇವಲ್ಲ, ನೀರ್ ಹಿಡ್ದದ್ದು ಬಿಗಿ ಹಿಡಿದ್ರ ಟಾಪ್ 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 ಅಂತ ಬೀಳ್ತೈತಿ. ಹೌದಾ? ಕೈ ಸಣ್ಣ ಬಿಟ್ವಿ ಅಂದ್ರ
ಟಾಪ್ 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 ಬೀಳ್ತೈತಿ. ಮತ್ ಬಿಟ್ಟ ಟಪ್ 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 ಧಾರಾಕಾರ ಹಿಡಿತೈತೆ. ಹೌದಲ್ಲ? ಪನ್ನೊಳಗೆ ನೀರ್ ಹೆಂಗ್ ಬಿದ್ದು ಅಂದ್ರೆ ಧಾರಾಕಾರವಾಗಿ ಆ ರೀತಿ ನಡು ಡಿಸ್ಟೆನ್ಸ್ ಅಂದ್ರೆ ಗ್ಯಾಪ್ ಇಲ್ಲದೆ ನಿರಂತರವಾಗಿ ಹರಿಬೇಕು ವೃತ್ತಿ. ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮನಿದ್ದೇನೆ ಅನ್ನೋದು ನಿರಂತರವಾಗಿ ಅದು ವೃತ್ತಿ ಹರಿಸುವುದಕ್ಕನ್ನ ನಿಧಿಧ್ಯಾಸನವೆನ್ನುತ್ತಾರೆ. ಅದನ್ನ ಹಾಗೆ ಹೆಚ್ಚು ಸಮಯ ಆ ಅರ್ಧ ತಾಸ, 1 ತಾಸ, 2 ತಾಸ, 3-4 ತಾಸ ಅದೇ ಅದರಲ್ಲಿ ಎಷ್ಟು ಮುಂದುವರೆಸ್ತಾನೆ ಅಷ್ಟು ಅವನಿಗೆ ಮುಂದೆ ಆತ್ಮ ಸಾಕ್ಷಾತ್ಕಾರವಾಗುತ್ತೆ. ಅಂತ ಪರಬ್ರಹ್ಮ ಸ್ವರೂಪನೇ ನಾನಿದ್ದೇನೆ ಅಂತ ನಿಧಿಧ್ಯಾಸನೆ ಮಾಡದಲ್ಲ. ಇದಕ್ಕೆ ನಿಧಿಧ್ಯಾಸನ. ಈ ನಿಧಿಧ್ಯಾಸನದ ಪರಿಪಕ್ವ ಸ್ಥಿತಿಯೇ ಸರ್ವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ ಶಾಸ್ತ್ರ, ವೇದಾಂತ ಶಾಸ್ತ್ರ. ಅಷ್ಟಾಂಗಗಳ ಜರೂರು ಇಲ್ಲ, ಯಮ ನಿಯಮಾದಿಗಳು ಬೇಕಾಗಿಲ್ಲ. ಶ್ರವಣ ಮಾಡಿ ಮನನ ಮಾಡಿ ನಿಧಿಧ್ಯಾಸನದ ಪರಿಪಕ್ವ ಸ್ಥಿತಿ ಅದನ್ನೇ ಮಾಡ್ಕೊತ ಹೋಗಿ ಅಲ್ಲಿ ಆ ಆ ಆ ಸ್ವಯಂ ಪ್ರಕಾಶ ಪರಿಪೂರ್ಣನಾದ ಬ್ರಹ್ಮಾಂಡನೇ ನಾನಿದ್ದೇನೆ ಅಂತ ಅಲ್ಲಿ ಅವನ ಮನಸ್ಸಿಗೆ ಅನುಭವ ಬರ್ತೈತೆ. ಈ ರೀತಿ ಅದನ್ನು ಮಾಡ್ತಾ ಹೋಗೋದ್ರಿಂದ ಶಾಸ್ತ್ರಗಳು ಕೂಡ ಮಾಡೇ ಹೋಗ್ಬೇಕು. ಅದು ಶ್ವಾಸ ತಗೊಳ್ಳೋದು ಹೇಳ್ತೆ, ಶಾಸ್ತ್ರ ಮಾಡಿದ್ರೆ ಅದು ಅಲ್ಲಿ ಸ್ಥಿತಿ ಹೋಗಿ ಸಾಧ್ಯ. ಅದು ಆಕತಿ. ಅದು ಪ್ರೈಮರಿ ಶಿಕ್ಷಣ. ಯಾರು ಹೊಸದಾಗಿ ಬಂದ ಅವ್ರಿಗೆ ಅದು ಬಳಕೆಯಲ್ಲಿದ್ದವನು ಡೈರೆಕ್ಟ್ ಮನಸ್ಸನ್ನು ಏಕಾಗ್ರತೆಯಲ್ಲಿ ಒಯ್ಲಿಕ್ಕೆ ಅದನ್ನು ಮಾಡಿದ್ರು ಮುಂದೆ ಅವ ಯಾವ್ದನ್ನ ಮಾಡೋದು ಜರುಗ್ತಾ ಇಲ್ಲ. ಈಗ ಮೊದಲ ABCD ಇವು ಕಲಿಬೇಕು. ಹೌದಲ್ಲ? ಅವು ಮೊದಲು ಕಲ್ತ ಮೇಲೆ ಮುಗಿತಲ್ಲ. ಮತ್ತೆ ಇನ್ನೇನೆ ಹೈಸ್ಕೂಲ್ ಹೋಗಿ ಕಾಲೇಜ್ ಹೋಗಿ ಅನ್ನೋ ಮತ್ತೆ ಕಲಿಬೇಕು ಇಲ್ಲ. ಯಾಕೆ ಅವ್ರ ಅನುಭವ ಐತೆ. ಆದ್ದರಿಂದ ಅಲ್ಲಿ ಶಬ್ದಗಳಿಂದ ಒಂದು ಅಕ್ಷರಗಳಿಂದ ಪದಗಳಿಂದ ವಾಕ್ಯಗಳನ್ನ ಜೋಡಿಸ್ಬಿಡುವಂತೆ. ಆದ್ದರಿಂದ ಅರ್ಥಾತ್ ಅಲ್ಲಿ ಇದು ಬೇರೆ ಮಟ್ಟಕ್ಕೆ ಹೋಗೈತೆ. ಆದ್ದರಿಂದ ಅದೇನ ಶ್ವಾಸೋಚ್ಛ್ವಾಸ ಕೂಡ ಸಂಸ್ಥೆಗಳು ಪ್ರೈಮರಿ ಶಿಕ್ಷಣ ತಿಳಿತಾ. ಅದು ಪ್ರೈಮರಿ ಶಿಕ್ಷಣ ದಾಟಿ ಹೈಸ್ಕೂಲ್ಗೆ ಹೋಗಿರ್ತಾರೆ. ಅಲ್ಲಪ್ಪ, ನಾ ಹೇಳೋದು ಏನ್ ಗೊತ್ತಾ, ಇದರಲ್ಲಿ ಈ ಸದ್ಯ ಕಾಲೇಜಕ್ಕೆ ಬಂದಿದ್ದಾನೆ. ಯಾಕಂದ್ರೆ ಸದ್ಯ ಅವನಿಗೆ ಇದರಿಂದ ಆತ್ಮಜ್ಞಾನ ನಿರ್ವಿಕಲ್ಪ ಸಮಾಧಿ ಸಮಯ ನಡೆಯುತ್ತಿಲ್ಲ. ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಬಂದಲ್ಲಿ ಮತ್ತಿನ್ನು ಶ್ವಾಸ ಇದು ಮಾಡೋದಕ್ಕೆ ಏನಕ್ಕೆ ಅವು ಮೊದಲೇ ಮಾಡಿ ಮುಗಿಸಿದ್ ಹೋದವು. ಅವು ಮೊದಲು ಏನು ಶುರು ಮಾಡೋದು ಬೇಕಾದ ಮತ್ ಇದನ್ನ ಮಾಡ್ಕೋತ ಇಲ್ಲಿಗೆ ಬಂದಾನ ಅವ. ಅದ ಮತ್ತ ಅದರದ ಆ ನಿಧಿಧ್ಯಾಸನದ ಪರಿಪಕ್ವ ಸ್ಥಿತಿಯೇ ಇಲ್ಲಿ ಸವಿಕಲ್ಪ ಸಮಾಧಿ ಅಂತ ಹೇಳಿದ್ನ. ಹೌದಿಲ್ಲ? ಇಲ್ಲಿ ಬಂದಾಗ ಅದರ ಅವಶ್ಯಕತೆ ಇಲ್ಲ. ಅವಾಗ ಅದು ಇದಾಗ್ಬಿಟ್ಟಿರ್ತೈತೆ, ಅನುಭವ ಆಗ್ಬಿಟ್ಟಿರ್ತೈತೆ ಅರ್ಥ. ಅಂದ ಮೇಲೆ ಈಗ ನಾವು ಶಾಸ್ತ್ರ ನಾವು ಹೇಳಕತ್ತೇವೆ ಅಂದ್ರೆ ನೀವು ಎಷ್ಟೋ ವರ್ಷ ಕೇಳ್ಕೋತ ಬಂದಿರ ಅಂತೇಳಿ ನಿಮ್ಗೆ ದಳ ತಿಳಿತೈತಿ. ಈಗ ಹೊಸದಾಗಿ ಬಂದಾಗ ತಿಳಿಯೋ ಏನೇನ್ ಹೇಳ್ತಾರ ಏನೋ ಹಿಂಗಾಕತ್ತ. ಹೌದಿಲ್ಲ? ಅವ ಕೆಲವು ದಿನ ಇದರಲ್ಲಿ ಅವ ಇನ್ನ ಬಳಕೆ ಆಗ್ಬೇಕು. ಹೌದಿಲ್ಲ? ಹಂಗಿದ್ದಾವ ಏನೈತಲ್ಲ ಎಲ್ಲ ಇದರಲ್ಲಿ ಹೊಸಬನಿಗೆ ಅದು ಶ್ವಾಸ ಏನೈತಲ್ಲ ಅದು ಹೇಳಿದ್ ಅದು ಮುಂದೆ ಮಾಡ್ಕೋತ ಬಂದು ಇಲ್ಲಿ ಸಮಾಧಿ ಮುಖ್ಯಾನ ಅವಾಗ ಅದನ್ನ ಬಿಡ್ಬೇಕು, ಅಲ್ಲೇ ಬಿಡ್ಬೇಕಂತೂ ಹೇಳಿದ್ರು. ಹೌದಿಲ್ಲ? ತನಗ ಅನುಭವ ಬಂದ ಕೂಡಲೇ ಅದು ಬಂದ ಮಾಡೋದನ್ನ ಶ್ವಾಸೋಚ್ಛ್ವಾಸ ಬಿಡಾಕ ಹುಡುಗಿ ಅಂತ ಹೇಳಿದ. ಹೌದಿಲ್ಲ? ಆದ್ದರಿಂದ
ಇಲ್ಲಿ ಅವ ಶ್ರವಣ ಮಾಡಿ ಮನನ ಮಾಡಿ ನಿಧಿಧ್ಯಾಸನ ಮಾಡ್ಕೋತ ನಡೆದ ಅಂದ್ರ ಅದ ನಿಧಿಧ್ಯಾಸನದ ಪರಿಪಕ್ವ ಸ್ಥಿತಿಯೇ ಸವಿಕಲ್ಪ ಸಮಾಧಿ ಅನ್ನುತ್ತಾರೆ. ಆ ಸವಿಕಲ್ಪ ಸಮಾಧಿ ಅಂತ ಆದ ಮೇಲೇನೂ ಕೂಡ ಅದನ್ನು ಹಾಗೆ ಅವ ಬಿಡದೆ ನಿರಂತರ 2 ತಾಸು 3 ತಾಸು 4 ತಾಸು ಹಿಂಗ ಮುಂದುವರಿಸಿದರೆ ಆವಾಗ ನಿರ್ವಿಕಲ್ಪ ಸಮಾಧಿಯಾಗುತ್ತದೆ. ಆ ಸವಿಕಲ್ಪ ಸಮಾಧಿ ಅಥವಾ ನಿರ್ವಿಕಲ್ಪ ಸಮಾಧಿಗಳಲ್ಲಿ ಭೇದ ಏನು ಅಂತ ಕೇಳಿದರೆ, ಸವಿಕಲ್ಪ ಸಮಾಧಿಯಲ್ಲಿ ಏನಿರ್ತದ ಅಂತ ಕೇಳಿದ್ರೆ, ಆ ಸವಿಕಲ್ಪ ಸಮಾಧಿಯಲ್ಲಿ ನಾನು ಸಮಾಧಿ ಹೆಚ್ಚಿಕೊಂಡು ಕುಂತಿದ್ದೇನೆ ಅನ್ನೋದು ಗೊತ್ತಿರುತ್ತೆ. ಈ ಅಕ್ಕಡೆ ಮಾಡಿ ಕುಂತೇನೆ ಅನ್ನೋದು ಗೊತ್ತಿಲ್ಲ. ಆದ್ರೂ ನಾನು ಈಗ ಸಮಾಧಿ ಹಚ್ಕೊಂಡು ಕುಂತಿದ್ದೇನೆ ಇಟ್ಟು ಗೊತ್ತಾಯ್ತ. ಅಂದ್ರೆ ತ್ರಿಪುಟಿ ಐತೆ ಅಂತ ಅದು ಐತಿ. ಆದ್ದರಿಂದ ಸವಿಕಲ್ಪ ಅದನ್ನು ಮಾಡಿ 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 ಮುಂದುವರಿಸಿದ್ರೆ ಅದನ್ನು ಮರ್ತು ಬಿಡ್ತಾನೆ. ನಾನು ಸಮಾಧಿ ಎತ್ಕೊಂಡು ಕುಂತಿದ್ದೇನೆ ಅನ್ನೋದು ಕೂಡ ಮರ್ತ ಬಿಡ್ತಾರೆ. ಅಂದ್ರ ಆವಾಗ ನಿರ್ವಿಕಲ್ಪ ಸಮಾಧಿ ಬಿಡ್ತಾರೆ. ತ್ರಿಪುಟಿ ರೈತ ಇರ್ತಾರೆ. ಅವಾಗ ಸಮಾಧಿ ಬಿಟ್ಟ ನಂತರ ಅವಂಗ ಅದು ಗೊಳ್ಳಿತನ ಏನು ಗೊತ್ತಿಲ್ಲ, ತಂದು ಗೊತ್ತಿಲ್ಲ, ಮಂದಿ ಮತ್ತೊಬ್ಬರಿಗೂ ಗೊತ್ತಿಲ್ಲ. ಅದಕ್ಕೆ ನಿರ್ವಿಕಲ್ಪ ಸಮಾಧಿ ಅಂತಾರೆ. ಈ ರೀತಿ ಆವಾಗ ಮಾತ್ರ ಅಲ್ಲಿ ನಿರ್ವಿಕಲ್ಪ ಸಮಾಧಿ ಕಾಲವೇ ಅದ್ವಿತೀಯ ಬ್ರಹ್ಮ ಮಾತ್ರ ಶೇಷರೇ. ನೋಡ, ನಿರ್ವಿಕಲ್ಪ ಸಮಾಧಿ ಹಚ್ಚಿದ್ರೆ ಅದ್ವಿತೀಯ ಬ್ರಹ್ಮ ಮಾತ್ರ ಶೇಷಕ್ಕದ. ನಾನು ಇಲ್ಲ, ನೀನು ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಬರೀ ಅದು ಒಂದೇ. ಸಕಲ ಅನಾತ್ಮ ವಸ್ತು ಕಾವ ಹೋಗ್ಬೇಕು, ಯಾವ ವಸ್ತುಗಳ ಪ್ರತೀತಿ ಇಲ್ಲದೆ. ಆದ್ದರಿಂದ ಎಲ್ಲ ವಸ್ತುಗಳು ಅನಾತ್ಮ ವಸ್ತುಗಳು ಏನದ ಅಭಾವ ಆಗಿಬಿಟ್ಟಿರ್ತವೆ. ಜಗತ್ತ ಇಲ್ಲ, ಏನು ಜಗತ್ತಿನ ಹೆಸರ ಇಲ್ಲ. ಜಗತ್ತು ಏನ್ ಕೇಳು, ಕಲ್ಪನಾ. ಅದೇ ಇವೆಲ್ಲ ಕಲ್ಪನೆ. ಇದು ಪೂರ್ತಿ ಐತಿ, ಇದು ಟೇಬಲ್ ಐತಿ, ಅದೈತಿ, ಇವೆಲ್ಲ ಕಲ್ಪನೆ ಮಾಡಿ ಹೇಳ್ತೀವಿ. ಅದೆಲ್ಲ ದಾಟಿ ಹೋಗ್ಬಿಟ್ಟಿರ್ತೈತೆ. ಜಗತ್ತ ಸುಳ್ಳಾಗ್ಬಿಟ್ಟಿರ್ತೈತಿ. ಏನೂ ಇಲ್ಲ, ನಾ ಇಲ್ಲ, ನೀ ಇಲ್ಲ, ಹಿಂಗ್ ಹೋಗಿರ್ತೈತಿ. ಆದ್ದರಿಂದ ಸಿದ್ಧಾರೂಢರು ಆ ರಥಗೋಳಿಯಲ್ಲಿ ಕುಳಿತು ಅವರು ಯಾವಾಗಲೂ ಈ ಸಮಾಧಿ ಹತ್ತಿದ್ರು. ಆ ಸಮಯದಲ್ಲಿ ಒಬ್ಬ ಮೂರ್ಖ ತಲೆ ಮೇಲೆ ಬೆಂಕಿ ಇಟ್ಟಿದ್ದ. ನಿರ್ವಿಕಲ್ಪ ಸಮಾಧಿ. ಅವ್ರು ಯಾವಾಗರ ಒಮ್ಮೊಮ್ಮೆ ಹಿಂಗ್ ಮಾಡ್ತಿದ್ರು. ಆದ್ದರಿಂದ ಆ ಸಿದ್ಧಾರೂಢರು 5ನೇ ಭೂಮಿಕೆಯಲ್ಲಿ ಇದ್ರು. ಆದ್ರ ಗುರುನಾಥಾರೂಢರು ಸಿದ್ಧಾರೂಢ ಹಿಂದಿಗಡೆ ಆ ಗುರುನಾಥಾರೂಢರ ಹೆಸರಲ್ಲೇ ಮಠ ಬರ್ತದೆ, ಅಧಿಕಾರಿ ಅಂತೇಳಿ. ಹಿಂಗ್ ಒಂದ್ ಜನನು ನೋಡಿಲ್ಲ ಈ ಮಠ ನಂದು ಅಂತೇಳಿ. ಆದ್ರ ಇನ್ನೂ ಅರುಣಾಗಿದ್ರ ಅವನು ಹೇಳ್ದ, ಇವ್ರ ಹೆಸರಲ್ಲೇ ಸಿದ್ಧಾರೂಢ ಮಠ ಬರೆದ್ರು. ಕಟ್ಟಡ ಕಮಿಟಿ ಇತ್ತು. ಯಾಕಂದ್ರೆ ಎಲ್ಲ ಬಿಟ್ಟರು. ಆದ್ದರಿಂದ ಆದ್ರೂ ಮತ್ತೇನು ಇವ್ರ ಹೆಸರು ಬಂದ ಅಧಿಕಾರಿ ಗುರುನಾಥರು. ಅವಾಗ ಕಮಿಟಿಯವ್ರು ಏನೇ ಕೆಲಸ ಮಾಡ್ಬೇಕಾದ್ರೆ ಅವ್ರು ಕೇಳ್ಬೇಕಲ್ಲ. ಹೇಳಿದಾಗ ಅವ್ರು ಸುಮ್ಮನೆ ಕುಂದಿರ್ತಿದ್ರು ಇನ್ನೂ ಮೊದಲಿನ ಸ್ಥಿತಿಯಲ್ಲಿ. ಅಂದ್ರ ಅವರು 2 ಅವಸ್ಥೆ, ಅಂದ್ರೆ ಸಮಾಧಿ ಅವಸ್ಥೆ, ಉತ್ಥಾನ ಅವಸ್ಥೆ 2 ಹೊಂದಿದ್ರು. ಸಮಾಧಿ ಏನಿದ್ರು ಹಿಂದಿಗಡೆ ಮಾತ್ರ, ಉತ್ಥಾನ ಅಂದ್ರೆ ಸಮಾಧಿ ಬಿಟ್ಟು ಹಿಂಗ್ ಹೊರಗೆ ಬಂದಾಗ, ಹೊರಗೆ ಬಂದ್ ಕುಂತು ಯಾರು ಬಂದ್ರೆ ಏನ್ ಮಾಡಿ ಹಿಂಗಿದ್ದಾಗ ಅವಾಗ ಅವ್ರು ಕೇಳ್ತಿದ್ರು. ಇವರಂತೂ ಮಾತು ಮೊದಲೇ ಬಂದ್ ಮಾಡಿದ್ರು ಗುರುನಾಥಾರೂಢರು. ಏನೇನ ಬಾಕಿ ವ್ಯವಹಾರಿಕ ಇದು
ಇದ್ರಾಗ ಹೊರಗೆ ಬಹಿರ್ಮುಖ ವೃತ್ತಿ ಆಗ್ತಿರ್ತಾರ ಅವಾಗ ಅವ್ರು ಕೇಳಿಯಪ್ಪ ಈ ಕೆಲಸ ಮಾಡಬೇಕಾಗೈತಿ ಮತ್ತ ಅದನ್ನ ಏನ್ ಮಾಡೋದು ಬ್ಯಾಡ. ಆ ಪಾರ್ಟಿ ಹುಡುಗರು ಒಂದನೇ ಕ್ಲಾಸ್ಗೆ ಪಾರ್ಟಿ ಪೆನ್ಷನ್ ಇರ್ತಾವ ಅದಿಟ್ಟಿದ್ರು ಮಗಲಾಗ. ಆ ಪಾರ್ಟಿ ತಗೊಂಡು ಪೆನ್ಷನ್ ತಗೊಂಡು ಬರಿತಿದ್ರು ಮಾಡ್ರಿ ಈಗ ಮಾಡ್ ಆ ನಮ್ಮ ಸಂಪರ್ಕಕ್ಕೆ ಬೆಳೆದ್ರು ಆ ನಿಮ್ಮ ಸಂಪರ್ಕಕ್ಕೆ ಬೆಳೆದ್ರು ಅಲ್ಲೇ ನೋಡ್ಯಾರ ನಾವು ಅದೇ ಅಂದ್ರ ಇದು ಮೊದಲು ಹಿಂಗ ಆತ ಸ್ವಲ್ಪ ಅರುಣ್ಯಾಗ ಇರ್ತಿದ್ರ ಆ ನಂತರದಲ್ಲಿ ರಗಳು ಸಲ ನೋಡಿಲ್ಲ. ಮತ್ತ ಆಮೇಲೆ ಮುಂದ ಆ ಹಂಗಾರನ್ನ ಸಮಾಧಿ ಹೆಚ್ಚು ಮಾಡಿದ್ರು. ನಿರಂತರ ಕೂತ್ಕೊಂಡಿರ್ತಾರ ಅದೇ ಚಾಲು. ಹಿಂಗ ಮಾಡಿದ ಮೇಲೆ ಆ ಪೆನ್ಷನ್ ಪಾರ್ಟಿ ಎಲ್ಲ ಹೋಗುದು. ಎಲ್ಲ ಹೋಗೋದಲ್ಲ, ತನ್ನ ಶರೀರನೂ ಗೊತ್ತಿಲ್ಲ. ಹಿಂಗಾಯ್ತು. ಬರೀ ಕಣ್ಣು ತೆರೆದಿದ್ದು ಕಣ್ಣು ತೆರವಾಗಿದ್ದು ಕಣ್ಣು ಯಾವಾಗೂ ಮುಚ್ಚಿಲ್ಲ. ಕಣ್ಣು ತೆರೆದಿದ್ದನ್ನೇ ಎಲ್ಲ ಕಣ್ಣು ತೆರೆದಾರ ಹಂಗೇನೆ ಹಿಂಗ್ ಮಾಡಿದ್ರ ಕೈ ಕಾಣಂಗಿಲ್ಲ, ಬೊಮ್ಮ ಕಾಣುತ್ತೆ. ವೃತ್ತಿ ಬ್ರಹ್ಮ ತರ ಹಿಂಗ. ಆಮೇಲೆ ಇಟ್ಟಲ್ಲ ಮುಂದೆ ಎಲ್ಲಿ ತನ ಅವಸ್ಥಾ ಹೋಯ್ತವ್ರಿಗೆ ಅಂತ ಗುರುನಾಥರಿಗೆ ಬರೇ ಹೆಂಗ್ ಕೊಟ್ಬಿಡವ್ರ. ಈ ಶರೀರ ಅನ್ನಮಯ ಕೋಶದು. ಅನ್ನ ಇಲ್ಲದ ಆಗೋದಿಲ್ಲ. ಅನ್ನ ನೀರು ಬೇಕದಕ್ಕೆ. ಅನ್ನನ ಅವ್ರು ಒಬ್ರು ಸೇವಾ ಕಿತ್ತಿದ್ರಲ್ಲ ಒಬ್ಬರನ್ನ. ಅವರು ಒಂದು ಕಪ್ ಹಾಲು ತಗೊಂಬರ. ಹಾಲು ತಗೊಂಬಂದು ಒಂದು ಚಮಚೆ ಹಾಲು ತಂದಾರ. ಹಿಂಗ ಕೊಟ್ಬಿಡವ್ರು. ಆಮೇಲೆ ಹಾಲೇನು ಬದ್ದದು ಗೊತ್ತಿಲ್ಲ. ಹಿಂಗ ಹೋದು ಅವಾಗ ಏನ್ ಮಾಡ್ತಿದ್ದ ಅವಾಗ ಹಿಂಗ್ ಹಿಚಕ್ತಿದ್ದ ಇಲ್ಲಿ ಗಲ್ಲ. ಎರಡು ಗಲ್ಲ ಹಿಂಗ ಹಿಂಚ್ಕೊಂಡ್ಕೊಳ್ಳೆ ತುಟಿ ಬಿಚ್ಚಿದ್ದು. ತುಟಿ ಬಿಚ್ಚಿದ ಕೂಡಲೇ ಆ ಕಪ್ಪಿನ ಆಗ ಒಂದು ಚಮಚೆ ತಂದು ಹಾಕ್ತಿದ್ರ. ಇದೇ ಕೂತಾವ ಹಾಲ ಒಳಗ್ ಹೋಗಿಲ್ಲ. ಅವಾಗ ಮತ್ ನಾವ್ ಏನ್ ಮಾಡ್ತಿದ್ದ ಅಂದ್ರ ಅಲ್ಲೇ ಹಾಲತ್ತೇಳಿ ಹಿಂಗ್ ಮಾಡ್ತಿದ್ದ ಆ ಸೇವಕ. ಹಿಂಗ್ ಮಾಡು ಕೂಡ ಹಿಂಗ್ ಮಾಡ್ಕೂಡ ಒಳಗ್ ಹೋಗ್ದವ್ ಮಾತು ಒಂದ್ ಚರ್ಚೆ ಹಾಕು ಮಾತ್ ಹಿಂಗ್ ಬಿಚ್ಕೊಂಡು ಹಿಂಗ್ ಅರ್ಧ ಕಪ್ ಹಾಲು ಹೋಗ್ಬೇಕಾದ್ರೆ ಕೆಟ್ಟ ರಾಮಾಯಣ ನಿರಂತರ ಸಮಾಧಿಯಲ್ಲಿ ಹೆಂಗ ಇರ್ಲಿ ಇದೆ ಅಂದ್ರ ಈ ರೀತಿ ಅಂತ ಒಂದು 6ನೇ ಭೂಮಿಕೆಯಲ್ಲಿ ಪದಾರ್ಥ ಭಾವಿನಿ ಪದಾರ್ಥಗಳೇ ಗೊತ್ತಿಲ್ಲ. ತಂದಾಗ ಶರೀರ ಗೊತ್ತಿಲ್ಲ. ನಾವು ಇನ್ನೊಂದು ಏನು ಮಹಾಮಂಡಲೇಶ್ವರ ಬಂದಿದ್ರಲ್ಲಿ ಬಾಂಬೆದಾಗ ಸನ್ಯಾಸಾಶ್ರಮ ಐತಿ. ಮಹೇಶ್ವರಾನಂದರ್ ಅಂತೇಳಿ ಇಡೀ ಕಾಶಿ ಪೀಠಕ್ಕನ ದೊಡ್ಡವರು ಅಂತವ್ರು. ಈಗ ಆರೋಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳು ಅವ್ರನ್ನ ಕರ್ಕೊಂಡ್ ಇವರು ಬಾಂಬೆಗೆ ಬರ್ತಿದ್ರು ಯಾವಾಗ ಬಂದು ಕರ್ಕೊಂಡ್ ಬಂದಾಗ ಅವರು ಹಿಂಗ ಗುರುನಾಥ ನೋಡಿದ್ರು. ಜೀವನ್ ಮುಕ್ತರು ಇರ್ತಾರು ಒಂದು ಶಾಸ್ತ್ರದ ಓದಿದ್ದನ್ನ ಹೇಳಿದೆ. ಪ್ರತ್ಯಕ್ಷ ನೋಡಿದಿನ ಅಂದ್ರ ಅವ್ರಿಗೆ ಗುರುನಾಥರು ನೋಡಿ ಅಂತ ಹೇಳಿದ್ರು. ಈ ಕರ್ನಾಟಕದ ಮೊಟ್ಟ ಮೊದಲ ವೇದಾಂತ ಆದದ್ದು ಅವಾಗ. ಅವ್ರು ಮಂಡಲೇಶ್ವರ ಬಂದಿದ್ರು. ಶಂಕರಾನಂದ ಪರಮಹಂಸರಿದ್ರು ಜಡಿ ಮಠದವರು. ಮತ್ ಶಿವಪುತ್ರ ಸ್ವಾಮಿಗಳು ಹಿಂಗ್ ಮತ್ ಉಳಿದೆ ಎಲ್ಲ ಶಂಭುಲಿಂಗ ಸ್ವಾಮಿಗಳು ಅವು ಈ ಕೆಲವು ಅವರೆಲ್ಲ ಅಭ್ಯಾಸ ಮಾಡೋರು ಶಿವಪುತ್ರ ಸ್ವಾಮಿಗಳಲ್ಲಿ ಅವರೆಲ್ಲ
ವೇದಾಂತ ಪರಿಷತ್ ಇರ್ತದೆ. ಆವಾಗ ಮುಂಚೆ ಆಗೋದು ಕರ್ನಾಟಕ ಹಿಂಗ ಏನು ಈಗ ಎಲ್ಲಿಗೆ ಬಂತು ಸಂಗಯ್ಯ ವೈಕಲ್ಪ ಸಮಾಧಿ ಆ, ಸಕಲ ಅನಾತ್ಮ ಪದಾರ್ಥಗಳ ಅಭಾವವಾಗುತ್ತದೆ. ಆ, ಆ ಅನಾತ್ಮ ವಸ್ತುಗಳು ಮಾನಸವಾಗಿದ್ದುದಾದ್ರೇನೆ ಮನಸ್ಸಿನ ವಿಲಯದಿಂದ ಅವುಗಳ ಅಭಾವವು ಸಂಭವಿಸುತ್ತದೆ. ಹಾಗೆ ಆಯ್ತು ಇದೆ. ಆ ಮಾನಸ ನೈ ಹೋಗಬೇಕು ಮನಿಕೆ ವಿಲೇಯತೆ ಅಭಾವವೇನೆ ಅಂದ್ರ ಈ ಜಗತ್ತಿನ ವಸ್ತುಗಳೇನದಾವಲ್ಲ, ಇದು ಕುರ್ಚಿ ಐತಿ, ಟೇಬಲ್ ಐತಿ, ಗಾಡಿ ಐತಿ, ಪಂಕ ಐತಿ ಅಂತ ಏನ್ ನಾವು ಹೇಳ್ತೀವಿ, ಇವು ಎಲ್ಲ ಮನಸ್ಸಿನ ವಿಲಯ. ಆ ಮನಸ್ಸಿನ ಇದ್ದರೇನೆ ಹೋಗೋದವು. ಅಂದ್ರೆ ಮನಸ್ಸಿನಿಂದಲೇ ಅವನ್ನ ಗ್ರಹಿಸಲ್ಪಡುತ್ತದೆ. ಆದ್ದರಿಂದ ಮಾನಸ ಹೋಗಬೇಕು ಮನ್ಕೆ ವಿಲೇಸಿ ತಾಕಾಬೋ. ಆದ್ದರಿಂದ ಇವೆಲ್ಲ ವಸ್ತುಗಳು ಏನು ಅಂದ್ರೆ ಮನೋಮಯ ಅಲ್ಲ. ಮನಸ್ಸಿದ್ರೆ ಅವು ಇರ್ತಾವ, ಮನಸ್ಸಿಲ್ಲದ್ರೆ ಅವು ಇಲ್ಲ. ಹಿಂಗೊಂದೇ ಇಲ್ದೆ. ಆದ್ದರಿಂದ ಈ ಅವಾಗ ಮತ್ತೆ ಸಮಾಧಿಯಲ್ಲಿ ಹಚ್ಚಿದಾಗ ಮನಸ್ಸು ಏನೈತಿ ಅಂದ್ರೆ ಅವಾಗ ಇವು ಅಭಾವ ಸಂಭವಿ ಅಂದ್ರ ಅವು ಇಲ್ಲ, ಯಾವ ವಸ್ತುನೇ ಇಲ್ಲ. जो मानस नहीं होवे तो मन के विलय से अभाव हुವೇನೆ. ಅವು ಮಾನಸ ಇರ್ಲಿಲ್ಲ ಅಂದ್ರೆ ಮನೋಮಯ ಇಲ್ಲ ಅಂದ್ರೆ ವಸ್ತುಗಳು, ಜಗತ್ತಿನ ವಸ್ತುಗಳು ಮನೋಮಯ ಇಲ್ಲ ಅಂದ್ರೆ ಆ ಮನಸ್ಸಿನ ಲಯದಿಂದ ಅವು ಅಭಾವ ಆಗದಿದ್ದಿಲ್ಲ. ಮನಸ್ಸಿದ್ದಾಗ ಅವರು ಮನಸ್ಸಿದ್ದಾಗ ಅವು ಇಲ್ಲ. ಹೇಗೆ ಕಾಯತೆ ಅನ್ಯಕ್ಕೆ ವಿಲಯತೆ ಅನ್ಯಕ ಅಭಾವ ಹುವೇನೆ. ಈಗ ಮತ್ತೊಂದರ ಅಭಾವದಿಂದ ಮತ್ತೊಂದರ ವಿಲಯದಿಂದ ಅವು ಇದು ಆಗೋದಿಲ್ಲ. ಮಾನಸ ಅದು ಆಗದಿದ್ದರೆ ಮನಕ್ಕೆ ವಿಲಯತೆ ಅಭಾವವೇನೆ, ಕಾಣತೆ ಅನ್ಯಕ್ಕೆ ವಿಲಯತೆ ಅನ್ಯಕ ಅಭಾವವೇನೆ. ಈಗ ಮತ್ತೊಂದು ಏನಾದ್ರು ಲಯ ಆಗಿತ್ತಂದ್ರೆ ಮತ್ತೊಂದು ಅದರ ಲಯ ಆಗೋದಿಲ್ಲ. ಅಂದ್ರೆ ಅರ್ಥಾತ್ ಈ ವಸ್ತುಗಳಿಗೆ ಮನಸ್ಸಿಗೆ ಒಂದೇ ಕನೆಕ್ಷನ್ ಐತಿ. ಆ ಮನಸ್ಸೈತಿ, ಇದು ಮನಸ್ಸಿಲ್ಲ, ಇವು ಇಲ್ಲ. ಆದ್ದರಿಂದ ನನಗೆ ವಿಲಯತೆ ಅನೇಕ ಅಭಾವವೇನೆ. ಯಾತೆ ಮನ್ ಕೆ ವಿಲಯತೆ ಸಕಲ ದ್ವೈತ ಭಾವಕ್ಕೆ ಅನುಪಪತ್ತಿ ಸೇ. ಆದ್ದರಿಂದ ಮನಸ್ಸಿನ ವಿಲಯ ಆಯಿತು ಅಂತಂದ್ರ ಅವ್ರ ಸಮಾಧಿ ಕಾಲದಲ್ಲಿ ಮನಸ್ಸು ಲಯ ಆಗಿಬಿಟ್ಟಿರ್ತೈತಿ. ಆದ್ದರಿಂದ ಸಕಲ ದ್ವೈತ ಭಾವ ಅನುಪಪತ್ತಿ ಇದೆ. ಆದ್ದರಿಂದ ಸಕಲ ದ್ವೈತ ಭಾವ ಅನುಪಪತ್ತಿ ಅಂದ್ರೆ ಅಸಂಭವ ಆಗುವುದರಿಂದ ಸಕಲ ದ್ವೈತ ಮನೋಮಯ. ಅದಕ್ಕೆ ನಾವೇನ್ ಕಲ್ಪನೆ ಮಾಡಬೇಕು, ಇವು ಎಲ್ಲ ಮನೋಮಯದ ವಸ್ತುಗಳು. ಮನಸ್ಸಿದ್ರೆ ಅದಾವು, ಮನಸ್ಸಿಲ್ಲ ಇಲ್ಲ. ಈಗ ಇದನ್ಕಿಂತ ಏನೊಂದು ಬೆಸ್ಟ್ ಇದು ಉದಾಹರಣೆ ತಗೋಬೇಕಂದ್ರೆ, ಈಗ ಒಬ್ಬಗ ಈ ಆಪರೇಷನ್ ಮಾಡ್ಯಾರ, ಕಾಲ್ ಕಟ್ ಮಾಡ್ಯಾರ ತಿಳ್ಕೊ. ಇವತ್ತ ಆಪರೇಷನ್ ಮಾಡ್ಯಾರ, ಕಾಲ್ ಕಟ್ ಮಾಡ್ಯಾರ. ಅಯ್ಯೋ ಹಿಂಗ್ ಮಾಡ್ಕೊಂಡು ಹೌದಿಲ್ಲ, ಕಂಡಾಬಿಡಿ ತ್ರಾಸ, ಕಟ್ ಮಾಡ್ಯಾರ ಪೂರ. ಆದ್ರೆ ಅವನು ನೀರ್ ಅಂದ್ರೆ ಹಾನು ಇಲ್ಲ, ಮೂನು ಇಲ್ಲ, ಆ ಬ್ಯಾನಿನ ಇಲ್ಲ, ಇಲ್ಲ. ಯಾಕಂದ್ರೆ ಮನಸ್ಸು ಇಲ್ಲ, ಲಯ ಆಗೈತಿ ನಿದ್ದೆಯಲ್ಲಿ. ಆದ್ರಿಂದ ನಾವು ಗುಳಿಗೆ ಕೊಟ್ರೆ ನಿದ್ದೆಗೆ ಹಚ್ತಾರೆ ಈಗ. ಆದ್ರಿಂದ ಸಕಲ ಮನೋ ಮಾತ್ರ ಏನ್ ಕಲ್ಪನಾ. ಆದ್ರಿಂದ ಇದ್ರ ಮೇಲಿಂದ ಮನಸ್ಸಿದ್ದಾಗ ನೋವು ಐತಿ, ಮನಸ್ಸಿಲ್ಲ ಅವಾಗಿಲ್ಲ, ಅಂದ ಮೇಲೆ ಮನೋಮಯ ಐತಿ ಅಂತೇಳಿ ಈ ನಮ್ಮ ಪ್ರತ್ಯಕ್ಷ ನೋವನ್ನ ಇಲ್ಲಿ ಅನುಭವ ಹೇಳದಂತೆ. ಅದಕ್ಕೆ ಅದನ್ನ ಕಲ್ಪನಾ ಮಾಡ್ಬೇಕಾಕತಿ. ಇವೆಲ್ಲ ಮನೋಮಯ ಅದಾವ ಅಂತೇಳಿ. ಮನಕ್ಕೆ ವಿಲಯತೆ ಸಕಲ ದ್ವೈತ ವಿಲಯ ಉಪಪಾದ್ಯ. ಮನಸ್ಸಿನ ವಿಲಯದಿಂದ ಸಕಲ ಈ ದ್ವೈತ ಭಾವ ಏನೈತೆ ಜಗತ್ತಿನ ಪದಾರ್ಥಗಳು ಇವು ವಿಲಯ ಆಗ್ಬಿಡ್ತಾವ. ಅದು ಉಪಪಾದ್ಯ. ಕೆಲವು ಮನಸ್ಸಿನ ವಿಲಯದಿಂದ ಪದಾರ್ಥಗಳ ವಿಲಯ, ಇದು ಉಪಪಾದ್ಯದ ಪ್ರಮಾಣ. ಸಾಕಾರ ಜ್ಞಾನ ಅರ್ಥಾಪತ್ತಿ ಪ್ರಮಾಣ. ಅದರ ಜ್ಞಾನವೇ ಅಲ್ಲಿ ಅರ್ಥಾಪತ್ತಿ ಪ್ರಮಾಣ ಅಂತ ಹೇಳಬೇಕಂತಂದ್ರೆ ಸಕಲ ದ್ವೈತಕ ಮಾನಸ ಉಪಾದ್ಯ. ಆ ಎಲ್ಲ ದ್ವೈತ ವಸ್ತುಗಳೇನವು ಅವು ಮಾನಸತ ಅನ್ನೋದು ಉಪಪಾದಕ. ಅದನ್ನ ಕಲ್ಪನಾ ಮಾಡ್ತೀವಿ ನಾವು.
ಏನು ಆ ಇವು ಮನೋಮಯ ಅದಾವು ಅಂತ ನಾವು ಕಲ್ಪನೆ ಮಾಡ್ತಿಲ್ಲ. ಅದು ಉಪಪಾದಕಂದ್ರ ಭ್ರಮ ಅರ್ಥಾಪತ್ತಿ ಭ್ರಮ ಅದು ಉಪಪಾದಕ. ಸಾಕಾರ ಜ್ಞಾನ ಅರ್ಥಾಪತ್ತಿ ಭ್ರಮ, ಅದರ ಜ್ಞಾನವೇ ಅರ್ಥಾಪತ್ತಿ ಭ್ರಮ ಅಂದ್ರೆ ಜ್ಞಾನ. 162 ಯಾವ ಸ್ಥಾನವೇ ಉಪಪಾದಕ ಪ್ರಮ ಅಸಾಧಾರಣ ಕಾರಣ ಅರ್ಥಾಪತ್ತಿ ಪ್ರಮಾಣ. ಈ ಸ್ಥಾನದಲ್ಲಿ ಉಪಪಾದಕ ಪ್ರಮ ಅಸಾಧಾರಣ ಕಾರಣ. ಆ ಉಪಪಾದಕ ಪ್ರಮೆಗೆ ಅಸಾಧಾರಣ ಕಾರಣವಾದದ್ದು ಯಾವುದು? ಅರ್ಥಾಪತ್ತಿ ಪ್ರಮಾಣ. ಪ್ರಮಾಕರಣ ಪ್ರಮಾಣ. ಅಸಾಧಾರಣ ಕಾರಣ ಅಂದ್ರ ಯಾವುದೇ ಒಂದು ಕಾರ್ಯಕ್ಕೆ ಕಾರಣವಾದರೆ ಅದಕ್ಕೆ ಅಸಾಧಾರಣ ಕಾರಣ. ಆದ್ದರಿಂದ ಇದು ಆ ಅರ್ಥಾಪತ್ತಿ ಪ್ರಮಾ ಜ್ಞಾನಕ್ಕೆ ಕಾರಣವಾಗಿರತಕ್ಕಿದ್ದರಿಂದ ಇದು ಅರ್ಥಾಪತ್ತಿ ಪ್ರಮಾಣ. ಸೊ ನಿರ್ವ್ಯಾಪಾರ ಹೈ, ಅಲ್ಲಿ ವ್ಯಾಪಾರ ಇಲ್ಲ. ಅಂದ್ರ ಪ್ರತ್ಯೇಕ ಅನುಮಾನ ಶಬ್ದ 3ರಲ್ಲಿ ವ್ಯಾಪಾರ ಐತ ತಿಳ್ಕೊಂಡು ಬಂದಿರು. ಈ ಉಳಿದ 6 ಪ್ರಮಾಣಗಳಲ್ಲಿ 3ರಲ್ಲಿ ವ್ಯಾಪಾರ, 3ರಲ್ಲಿ ಇಲ್ಲ. ಇದನ್ನ ನಾವು ತಿಳಿಸಿನೂ ಹೇಳಿ. ತೋವಿ ತಾಮೇ ಉಪಪಾದಕ ಪ್ರಮಾಕಿ ಕಾಣ್ತಾ ಬಂದ. ಅಲ್ಲಿ ವ್ಯಾಪಾರ ಇಲ್ಲದಿದ್ರು ಕೂಡ ಉಪಪಾದಕ ಪ್ರಮಾ ಜ್ಞಾನ ಏನೈತಲ್ಲ ಕಾಣ್ತಾ ಬಂದ. ಆ ಪ್ರಮಾ ಜ್ಞಾನಕ್ಕೆ ಅದಕ್ಕೆ ಕಾರಣ ಆಗ್ತೈತೆ. ಅದಿಲ್ಲ ಪ್ರಮಾಕರಣ ಪ್ರಮಾಣ ಕಾರಣ ಆಗ್ತೈತೆ. ಆದ್ದರಿಂದ ಅಲ್ಲಿ ಅದು ಸಂಭವಿಸುತ್ತದೆ. ಏ ಉಪಮಾನ ನಿರೂಪಣೆ ಕೈಯ, ಇದನ್ನು ಉಪಮಾನ ನಿರೂಪಣೆ ಮಾಡುವಾಗ ನಾವು ಅಲ್ಲಿ ಹೇಳಿ ಎಲ್ಲಿ 4ನೇ ರತ್ನದಲ್ಲಿ 113ನೇ ಅಂಕದಲ್ಲಿ ಹೇಳಿ. ನಿಮ್ಮ ಕನ್ನಡದ ನೋಡ್ಬೇಕಂದ್ರೆ ಬಹುತೇಕ 471ನೇ ಪುಟ ತೆಗಿ. 471ನೇ ಪುಟ ಬೇಡ, 113ನೇ ಅಂಕ. 471ನೇ ಪುಟ ಪೇಜ್. ಅಂಕ ಬೇಕಾದ್ರೆ 113. ಐದೇನದೆ ಏನ್ ಸಿಕ್ಕಿಲ್ವೋ? ಐತಿ ಇನ್ನ ಹುಡ್ಕ್ಯಾಡ ಇರ್ತಾರೆ. ನಿಮ್ ಮನ್ಯಾಗ ಹುಡ್ಕ್ಯಾಡೋದು ನಡೀತೈತಿ. ಇಲ್ಲಿ ಹುಡ್ಕ್ಯಾಡ್ಕೊಂಡು ಏನಂದ್ರೆ ಅಂತ ಬರ್ಕೊಂಡ್ ಬಿಡ್ರಿ. ಹೇಳ್ತಾನ ಇಲ್ಲಿ ಕೂತ್ ಅದನ್ನ ನಿಂದ ಆಗೋತನ ಮಾತ್ರ ನಾ ಇಲ್ಲಿ ಕೊಡೋದಿಲ್ಲ. ಮಹಾಭಾರತವನ್ನು ಬರಿಬೇಕಾದ್ರೆ ವ್ಯಾಸರು ಗಣೇಶಿಗೆ ಹೇಳಿದ್ರು. ಬರೀ ಅವ್ನು ಗಣೇಶ ಹೇಳ್ದ, ನೀವು ಧಾರಾಕಾರ ಹೇಳ್ಬೋದನ್ನ ಹೇಳ್ಬೇಕು, ಹಂಗ ಬಿಡ್ತೇನೆ, ನಡು ನಿಂದೊಳದಿಲ್ಲ. ಹಂಗ ನಾನ್ ನಿಂದೊಳದಲ್ಲಿ ನಮ್ಗೆ ನಡೆಯಬೇಕ. ನಿಮಗೆ ಹೇಳೇರಿ ಪುರಾ ಪಟ ಇದು ಪೇಜ್ ನಂಬರ್ ಇಟ್ಟೈತೆ, ಅಂಕ ನಂಬರ್, ಅದನ್ನ ನೀವು ಹಿಂದಿಗಡೆ ನಿಮ್ಮ ಮನೆಯ ಕೂತು ನೋಡ್ಬೋದ. ಆದ್ರೆ ನಿಮ್ಗೆ ಅನುಕೂಲ ಆಗತ್ತೆ ನಾ ಹೇಳ್ತೇನೆ. ಅದನ್ನ ಈಗ ಹೆಂಗ್ ಆಗ್ಲಕತ್ತಿ ಈಗ ಹೇಳೋದು ದೊಡ್ಡ ಇಲ್ಲ. ಹೇಳಿ ಬಂದೇನೆ ಅಂದ್ಮೇಲೆ ಆದ್ರೂ ನೀವು ಮತ್ತೊಮ್ಮೆ ಇಂತಲ್ಲಿ ಮತ್ತೆ ನೋಡ್ಕೋ ಅಂತ. ಅದು ಅಂಕ ನಂಬರ್ ಹೇಳೇನಿ, ಪುಟದ ನಂಬರ್ ಹೇಳೇನಿ, ಅದ್ಮೇಲೆ ಹೇಳ್ಕೊಡ್ರಿ. ಆಯ್ತು. ಇತಿ ವೃತ್ತಿ ರತ್ನಾವಲ್ಯಾಂ ಷಟ್ರತ್ನಂ. ಈ ರೀತಿಯಾಗಿ ಇಲ್ಲಿಯವರೆಗೆ ವೃತ್ತಿ ರತ್ನಾವಳಿ ಎಂಬ 6ನೇ ರತ್ನವು ಇತಿ ಅಂದ್ರೆ ಸಮಾಪ್ತಿ ಆಯ್ತು. ಏನ್ ನೀರು ಕುಡಿತೀನಿ ಏನ 7ನೇ ರತ್ನ ಶುರುವಾದ ಕಲ್ಪೇಂದ್ರ ವಿಲಕ್ಷಣತೆ ಮಾಡ್ತೇನೆ.